ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸುರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಳು 5ನೇ ಕೀರ್ತನೆ 11ರಿಂದ 12 ವಚನಗಳು. ಕೀರ್ತನೆಗಳಲ್ಲಿ 5ನೇ ಕೀರ್ತನೆ 11ನೇ ವಚನದಿಂದ 12 ವಚನಗಳು. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಶುಭೋದಯ. ಮತ್ತೆ ಸ್ತೋತ್ರವಾಗಲಿ. ಕೈಯಿಂದಾಗಿ ಅದನ್ನು ಸೃಷ್ಟಿ ಕೂಡಿ ಬಂದಿರುವಂತಹ ಕರ್ತನ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡು ಯಾರು ಸೇರಿಕೊಳ್ಳುವಂತ ಪರಿಶುದ್ಧ ಪರ್ವತದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಮನುಷ್ಯ ಮಾತ್ರದವರು ನಮ್ಮನ್ನು ಸೃಷ್ಟಿಸಿದ ದೇವರು ನೀವಾಗಿದ್ದೀರಿ. ಜೊತೆಗೆ ನಮ್ಮ ಮೇಲೆ ಅಪಾರವಾದ ಕಾಳಜಿಯನ್ನು ವಹಿಸು ನಮಗೋಸ್ಕರ ತಾನು ತೋರಿದಂತ ಅಪಾರವಾದ ಪ್ರೀತಿಗೆ ಅವಾಗ ಹಿಂದಿರಿಸಲು ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಏಕೆಂದ್ರೆ ಅಷ್ಟು ಅಪಾರವಾದ ಪ್ರೀತಿ ನಿನ್ನದು ಸ್ವಾಮಿ. ನಿನ್ನ ಸಿಗುವಂತಹ ಪ್ರೀತಿಯನ್ನು ನಾವು ಅನುಭವಿಸುತ್ತಿದ್ದೇವೆ. ಆದ್ರೆ ನಿನ್ನನ್ನು ಹೇಗೆ ಪ್ರೀತಿಸ್ತೇವೆ, ಅದಕ್ಕೆ ಹೇಗೆ ಹಿಂದಿರುಗಿಸ್ತೇವೆ ಎನ್ನುವುದೇ ಪ್ರಶ್ನೆಯಾಗಿ ಉಳಿದಿದೆ. ಆದ್ರೂ ಕೂಡ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬುವಂತನಾಗಿದ್ದೀರಿ. ಕಳೆದ ವರ್ಷವೆಲ್ಲ ನಮ್ಮನ್ನ ಸಂರಕ್ಷಿಸಿ ನಡೆಸಿ ಕಾದು ಕಾಪಾಡಿದ್ದೀರಿ. ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷಕ್ಕೆ ಕಾಲಿಟ್ಟ 3 ದಿನಗಳಿಂದ ನಾವು ಇರುವಾಗ ನಿನ್ನ ಕೃಪೆ, ನಿನ್ನ ಸಂಶಯ ಸದಾ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಿದರೆ. ಹೌದು ಸ್ವಾಮಿ, ಯಾವಾಗಲೂ ಸಹ ಎಚ್ಚರಿಕೆಯಾಗಿದ್ದು ಹಗಲು ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಬರೆದ ಪ್ರಕಾರ ಕುಂತಿರುವಾಗ ನಿಂತಿರುವಾಗ ಬರೆಯುವಾಗ ಎಲ್ಲಾ ಸಮಯದಲ್ಲೂ ಜ್ಞಾಪಿಸಿಕೊಳ್ಳಿ ಎಂಬ ರೀತಿಯಲ್ಲಿ ನಿನ್ನ ನಾವು ಜ್ಞಾಪಿಸುವಂತೆ ನಮ್ಮನ್ನು ಬಲಪಡಿಸಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ವಿಶೇಷವಾಗಿ ಸ್ವಾಮಿ, ಈ ದಿನ ಈ ಒಂದು ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರನ್ನು ಆಶ್ರಯಿಸುವಂತ ಬೋಧಕರುಗಳನ್ನು ಆಶ್ರಯಿಸಿ ವಿಶೇಷವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಎಂಬ ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತಹ ಹೇಮರಾಜ್ ಬೋಧಕರನ್ನು ವಿಶೇಷ ಕಾರ್ಯಕ್ರಮವನ್ನು ಬಲಪಡಿಸು. ಒಟ್ಟಾರೆ ನಾವೆಲ್ಲರೂ ಸಹ ನಿನಗೆ ಸಾಕ್ಷಿಯಾಗಿ ಉಳ್ಳ ಮಕ್ಕಳಾಗಿ ನಿನ್ನವಾಗಿ ಸುಮಾರ್ಥ ಸೇವೆಯಲ್ಲಿ ನಾವೆಲ್ಲರೂ ಹೆಚ್ಚಾಗಿ ನಾವು ಶಕ್ತಿ ಉಳ್ಳವರಾಗಿ ಇದು ಅನೇಕರಿಗೆ ಲಾಭದಾಯಕವಾಗುವಂತೆ ಅನೇರಿಗೂ ಸಹ ಸತ್ಯವನ್ನು ತಿಳಿಸುವಂತಹ ಶಕ್ತಿಯನ್ನ ನನಗೆ ಎಂತ ಕಾರ್ಯದಾಯಕವಾಗಿದ್ದು. ಹೌದು ಸ್ವಾಮಿ, 1 ವರ್ಷ ಕಳೆದು ಹೋಯಿತು, ನಿನ್ನ ಬರೋಣ ಹತ್ತಿರವಾಯಿತು. ಹೀಗೆ ಪ್ರತಿದಿನ ಕಳೆದು ಹೋಗುತ್ತಿದ್ದ ದಿನಗಳು ನಿನ್ನ ಬರೋಣ ಹತ್ತಿರವಾಗುತ್ತಾನೆ ಇದೆ. ಈಗ ನಾವು ಹೇಗೆ ನಿನ್ನ ಬರೋಣ ನಾವು ಬರ ಮಾಡಿಕೊಳ್ಳಬೇಕು, ಆ ಸಮಯದಲ್ಲಿ ನಾವು ಹೇಗೆ ಶಕ್ತರಾಗಿರ್ಬೇಕು ಅನ್ನೋದಕ್ಕೆ ಕಲಿತುಕೊಳ್ಳೋದಕ್ಕೆ ಬೇಕಾದ ಆತ್ಮೀಯ ವರದಾನವನ್ನು ತುಂಬಿ ನಮ್ಮನ್ನ ಬಲಪಡಿಸಿ ಇನ್ನೂ ಜೀವಿಸಲಿಕ್ಕೆ ಆಶಾಭಂಗವಾಗದಿರದೆ ನಾವೆಲ್ಲರೂ ಸಹ ರಾಜ್ಯಕ್ಕೆ ಬಾಧ್ಯತೆ ರೂಪಿಸಬೇಕೆಂದು ಈ ದಿನ ಸಂದೇಶಾಂತರ ನಮ್ಮನ್ನು ಆಶ್ರಮಿಸಿ ಬಲಪಡಿಸಿ ಅದರ ಮೂಲಕ ನಿಶ್ಚಯತೆ ನಾವು ಆಧ್ಯಾತ್ಮಿಕ ಬಲಗಳನ್ನು ತಿಳಿಸಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಜಾನ್ ಡೇವಿಡ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಒಂದು ವಿಶೇಷ ಗೀತೆಯನ್ನ ಹಾಡ್ತೀರಾ? ಜಾನ್ ಡೇವಿಡ್ ಅವರು ಹಾಡ್ತೇನೆ ಪಾಸ್ಟ್ರೆ, ಹಾಡ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ದೇವರ ಸನ್ನಿಧಾನಕ್ಕೆ ಬರುವಂತಹ ಭಾಗ್ಯವನ್ನು
ದೇವರು ಕೊಟ್ಟದಕ್ಕಾಗಿ ಸ್ತೋತ್ರ. ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಎಣಿಸಿದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾನು ಈಗ ಒಂದು ಬೆಳಗಿನ ಜಾವದಲ್ಲಿ ಒಂದು ಕೀರ್ತನೆಯನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ ನೀ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನನ್ನೆಲ್ಲ ನೋಡಿಕೊಳ್ವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಈರೇ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ, ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀ ನನ್ನ ದೇವಾ ಎಂದೆಂದು ಇರುವ, ಸದಾ ಕಾಲವು ನನ್ನ ದೇವ. ನೀ ನನ್ನ ದೇವಾ ಎಂದೆಂದು ಇರುವ, ಸದಾ ಕಾಲವು ನನ್ನ ದೇವ. ಮರಣದವರೆಗೂ ನಡೆಸುವನು, ನನ್ನ ನಡೆಸುವನು. ಮರಣದವರೆಗೂ ನಡೆಸುವನು, ನನ್ನ ಮಾಡಿ ಲಿಂಕ್ ಕಳಿಸಿನಿ. ನಡೆಸುವನು. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ, ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವಿನಿ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವಿನಿ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆನಿ, ನಂಬಿಗಸ್ತನಾಗಿರು. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆನಿ,
ನಂಬಿಗಸ್ತನಾಗಿರು. ನಡೆಸುವೆ ನೀ ಎಂದೆಂದು ಕೊನೆವರೆಗೂ. ನಡೆಸುವೆ ನೀ ನಡೆಸುವೆ ನೀ ಎಂದೆಂದು ಕೊನೆವರೆಗೂ. ನಡೆಸುವೆ ನೀನೇ ಯೆಹೋವಾ ಈರೇ. ನನ್ನೆಲ್ಲವ ನೋಡಿಕೊಳ್ವೆ. ನೀನೇ ಯೆಹೋವಾ ಶಮ್ಮ. ನನ್ನೊಂದಿಗೆ ಇರುವವನೇ. ನನ್ನೊಂದಿಗೆ ಇರುವವನೇ. ಆಮೆನ್. 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 ಉತ್ತಮವಾದಂತ ಹಾಡಿಗಾಗಿ ಶ್ರೀಮತಿ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯಕ್ಕಾಗಿ ದಿನನಿತ್ಯವೂ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನಾ ಕೂಟಕ್ಕೆ ನಾವು ಹೋಗೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಮಗೆ ಸಂದೇಶವನ್ನು ತರಲು ಹಿರಿಯ ಬೋಧಕರಾದಂಥ ಪಾಸ್ಟರ್ ಯಶವಂತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ದಿನದ ಸಂದೇಶಕ್ಕಾಗಿ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಕರ್ತನ ಆತ್ಮನ ಬಲದಿಂದ ಕರ್ತನವರ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿ ಎಂದು ಈ ಸಮಯದಲ್ಲಿ ಅವರನ್ನ ಕಾರ್ಯಕ್ಕೆ ಈ ದಿನ ಸಂದೇಶಕ್ಕಾಗಿ ಆಹ್ವಾನಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ಆತನ ನಾಮವನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಎರಡನೇದಾಗಿ ಅವಕಾಶವನ್ನು ಕೊಟ್ಟಂತ ಬೋಧಕರಿಗೆ ನಾನು ವಂದನೆಗಳನ್ನು ಹೇಳುವನಾಗಿದ್ದೇನೆ. ಈಗಾಗಲೇ ಈ 2025ರ 3ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇದು ದೇವರ ಆಶೀರ್ವಾದ. ಈ ಆಶೀರ್ವಾದವನ್ನು ನಾವು ಪ್ರತಿನಿತ್ಯವೂ ಪಡೆದುಕೊಂಡಾಗ ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನ ಕಾಪಾಡುವನಾಗಿದ್ದಾನೆ. ಈ 2025ರಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆ ತೀರ್ಮಾನಗಳನ್ನ ಬರೀ ತೆಗೆದುಕೊಳ್ಳುವುದಷ್ಟೇ ಅಲ್ಲ, ಆ ತೀರ್ಮಾನಗಳ ತಕ್ಕಂತೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತೇಳಿ ನನ್ನ ಅನಿಸಿಕೆಯಾಗಿದೆ. ಮತ್ತು ಇವತ್ತಿನದಲ್ಲಿ ನಾವು ಎಷ್ಟು ಜನ 2025ರಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ, ಯಾವ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅನ್ನೋದು ನಾವು ನೋಡುವಾಗ ನಾವೆಷ್ಟು ಜನ ಈ ಪವಿತ್ರಾತ್ಮನ ಒಂದು ಆಹ್ವಾನವನ್ನು ನಾವು ಪಡೆದುಕೊಂಡಿದ್ದೇವೆ. ಹೌದು, 2025ರಲ್ಲಿ ನಾನು ಏನ್ ಮಾಡ್ತೇನೆ, ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಂಡು ಆ ಪವಿತ್ರಾತ್ಮನ ಮುಖಾಂತರ ನಾನು ನಡೆದುಕೊಳ್ಳುತ್ತೇನೆ ಅನ್ನುವಂತ ಒಂದು ತೀರ್ಮಾನ ನಾವು ತೆಗೆದುಕೊಂಡಂತ ಪಕ್ಷದಲ್ಲಿ ಖಂಡಿತವಾಗಿ ಆ ಪವಿತ್ರಾತ್ಮನು 2025ರಲ್ಲಿ ನಮ್ಮನ್ನ ಅತ್ಯುತ್ತಮವಾಗಿ ನಡೆಸುತ್ತಾನೆ ಅನ್ನುವುದನ್ನ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಮಗೆ ಆಶೀರ್ವಾದ ಸಿಗುವಂತದ್ದಾಗಿದೆ. ಅದಕ್ಕಾಗಿ ಇವತ್ತಿನಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವಂತ ವಿಷಯ, ಪವಿತ್ರಾತ್ಮನು ನಮಗೆ ಮಾರ್ಗ ತೋರಿಸುತ್ತಾನೆ. ಪವಿತ್ರಾತ್ಮನು ನನಗೂ ಮತ್ತು ನಿಮಗೆ ಮಾರ್ಗವನ್ನ ತೋರಿಸುವನಾಗಿದ್ದಾನೆ. ನಾವೆಷ್ಟೋ ಸಾರಿ ಮಾರ್ಗವನ್ನು ತಪ್ಪಿ ನಾವೇನ್ ಮಾಡೋರಾಗಿದ್ದೇವೆ, ದೇವರಿಂದ ದೂರ ಹೋಗುವರಾಗಿದ್ದೇವೆ. ಅದಕ್ಕಾಗಿ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಮಗೆ ಮಾರ್ಗವನ್ನ ತೋರಿಸುವನಾಗಿದ್ದಾನೆ. ಅದಕ್ಕಾಗಿ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ನಡೆಸುವನು. ನೋಡಿ, ಯೇಸು ಸ್ವಾಮಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಒಂದು ವೇಳೆ ಸತ್ಯದಲ್ಲಿ ಇಲ್ಲದೆ ಅಂತ ಪಕ್ಷದಲ್ಲಿ ಪವಿತ್ರಾತ್ಮನು ನನಗೆ ಮತ್ತು ನಿಮಗೆ ಮಾರ್ಗ ತೋರಿಸುವನಾಗಿದ್ದಾನೆ. ನೀವು ಸತ್ಯದಂತೆ ನಡೆದುಕೊಡ್ರಿ, ಸತ್ಯದ ಮಾರ್ಗದಲ್ಲಿ ನೀವು ನಡೀರಿ ಅಂತ ಹೇಳಿ ಪವಿತ್ರಾತ್ಮನು ಇವತ್ತಿನಲ್ಲಿ ನನಗೆ ಮತ್ತು ನಿಮಗೆ ತಿಳಿಸುವನಾಗಿದ್ದಾನೆ. ಮೊದಲನೇದಾಗಿ ನಾವು ನೋಡುವಾಗ
ನಮ್ಮ ಆಲೋಚನೆಗೆ ಮಾರ್ಗದರ್ಶಿ ಆಗಿದ್ದಾನೆ. ನಮ್ಮ ಎಷ್ಟೋ ಸಾರಿ ನಾವೇನ್ ಮಾಡ್ತೇವೆ, ಆಲೋಚನೆ ಮಾಡ್ತೇವೆ, ಏನ್ ಮಾಡ್ಬೇಕು, ಹೇಗಿರ್ಬೇಕು, ಎಲ್ಲಿರ್ಬೇಕು ಅನ್ನುವಂತ ಆಲೋಚನೆ ನಾವು ಇರುವಂತಹ ಸಮಯದಲ್ಲಿ ಆವಾಗ ಪವಿತ್ರಾತ್ಮನು ಕೂಡ ನಮ್ಮ ಜೊತೆಯಲ್ಲಿದ್ದಂತ ಪಕ್ಷದಲ್ಲಿ ಆತನ ಏನ್ ಮಾಡ್ತಾನೆ, ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದಂತ ಪಕ್ಷದಲ್ಲಿ ನಾನು ಸಂತೋಷವಾಗಿ ಇರುತ್ತೇನೆ ಅನ್ನುವಂತ ಮಾರ್ಗವನ್ನು ಕೂಡ ಪವಿತ್ರಾತ್ಮನು ನಮಗೆ ಏನ್ ಮಾಡುವನಾಗಿದ್ದಾನೆ, ತೋರಿಸುವನಾಗಿದ್ದಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ 4ನೇ ಅಧ್ಯಾಯ 8ನೇ ವಚನದಲ್ಲಿ, ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವು, ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡ್ರಿ ಪ್ರಿಯರೇ, ಇವತ್ತಂದಲೇ ನಾವು ನೋಡುದು ಯಾವುದು ಸತ್ಯ, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ, ಇವುಗಳನ್ನ ನೀವೇನ್ ಮಾಡ್ರಿ, ಆಲೋಚನೆಯಲ್ಲಿ ತೆಗೆದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಆಲೋಚನೆಗಳನ್ನ ನಾವು ಬದಲಾವಣೆ ಮಾಡೋರಾಗಿದೆ. ಖಂಡಿತವಾಗಿ ಈ ಎಲ್ಲ ಆಲೋಚನೆ ನನ್ನಲ್ಲಿ ಇರಬೇಕಾಗಿದೆ. ನಾನು ನ್ಯಾಯವಾಗಿ ಜೀವಿಸಬೇಕಾಗಿದೆ, ಸತ್ಯವಾಗಿ ಜೀವಿಸಬೇಕಾಗಿದೆ, ಶುದ್ಧವಾಗಿ ಜೀವಿಸಬೇಕಾಗಿದೆ, ಪ್ರೀತಿಕರವಾಗಿ ಜೀವಿಸಬೇಕಾಗಿದೆ. ಇದು ನನ್ನಲ್ಲಿದ್ದಂತ ಪಕ್ಷದಲ್ಲಿ ಪವಿತ್ರಾತ್ಮನು ನನಗೆ ಹೇಳಿಕೊಡುವನಾಗಿದ್ದಾನೆ. ನೀನು ಸತ್ಯಕ್ಕೆ ತಕ್ಕಂತೆ ನಡೀತಾ ಇಲ್ಲ, ನೀನು ಸತ್ಯದ ಮಾರ್ಗದಲ್ಲಿ ಹೋಗು. ನೀನು ನ್ಯಾಯವಾಗಿ ನಡೆದುಕೊಳ್ತಾ ಇಲ್ಲ, ನ್ಯಾಯವಾಗಿ ನಡೆದುಕೋ. ನೀನು ಶುದ್ಧವಾಗಿಲ್ಲ, ಶುದ್ಧವಾಗಿ ನಡೆದುಕೋ. ನಿನ್ನಲ್ಲಿ ಪ್ರೀತಿ ಇಲ್ಲ, ಪ್ರೀತಿಯನ್ನ ಅಂಗೀಕರಿಸಿಕೋ ಅಂತ ಹೇಳುವಂತಹ ಸಮಯದಲ್ಲಿ ನಾವೆಷ್ಟು ಜನ ಆ ಪವಿತ್ರಾತ್ಮನ ಮಾತನ್ನ ಕೇಳುವರಾಗಿದ್ದೇವೆ? ಬಹಳ ಪ್ರಾಮುಖ್ಯ ಪವಿತ್ರಾತ್ಮನ. ಅದಕ್ಕಾಗಿ ನಾವು ನೋಡ್ತೇವೆ, ಯೇಸು ಸ್ವಾಮಿ 33 ವರ್ಷ ಈ ಲೋಕದಲ್ಲಿ ಇದ್ದು ಆತನು ಪರಲೋಕಕ್ಕೆ ಹೋಗುವಂತಹ ಸಮಯದಲ್ಲಿ ಅಲ್ಲಿ ಅವರ ಜೊತೆಯಲ್ಲಿ ಇರ್ತಕ್ಕಂತ ಶಿಷ್ಯರು ಏನ್ ಮಾಡಿದ್ರು ಅಂತಾರೆ, ಭಯಪಟ್ರು. ಏನಪ್ಪಾ, ಯೇಸು ಸ್ವಾಮಿ ಇವಾಗ ಪರಲೋಕಕ್ಕೆ ಹೋಗ್ತಾರೆ, ಇನ್ನು ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ, ನಮ್ಮನ್ನ ಯಾರು ನಡೆಸ್ತಾರೆ ಅನ್ನುವಂತ ಆಲೋಚನೆಯಲ್ಲಿ ಇದ್ರು. ಅವರಿಗೆ ಭಯವಾಯಿತು, ಯಾರು ನಮ್ಮನ್ನು ನಡೆಸ್ತಾರೆ, ನಮ್ಮನಿಗೆ ಯಾರು ಧೈರ್ಯವನ್ನು ಕೊಡ್ತಾರೆ, ನಮಗೆ ಯಾರು ಬಲವನ್ನು ಕೊಡ್ತಾರೆ ಅನ್ನುವಂತ ಆಲೋಚನೆ ಅವರಲ್ಲಿ ಬಂದಾಗ ಸ್ವಾಮಿ ಅವರಿಗೆ ತಿಳಿಸುವನಾಗಿದ್ದಾನೆ, ನಾನೇನ್ ಮಾಡ್ತೇನೆ, ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ. ನಾನು ಹೋಗುವುದು ನಿಮಗೆ ಏನಾಗಿದೆ, ಹಿತಕರವಾಗಿದೆ. ನಾನು ಅಲ್ಲಿ ಹೋಗಿ ಏನ್ ಮಾಡ್ತೇನೆ ಅಂತಂದ್ರೆ ನಿಮಗೆ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಪವಿತ್ರಾತ್ಮನನ್ನ ನಾನೇನ್ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಆ ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು 33 ವರ್ಷ ಈ ಲೋಕದಲ್ಲಿ ಏನೇನು ಮಾಡಿದ್ದೇನು ಅದನ್ನೆಲ್ಲವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ನಡೆಸುವನಾಗಿದ್ದಾನೆ ಅಂತೇಳಿ ಸ್ವಾಮಿ ಅವರಿಗೆ ಧೈರ್ಯವನ್ನು ಕೊಟ್ಟರು. ಪ್ರಿಯರೇ, ಇವತ್ತಿನಲ್ಲಿ ನಮಗೂ ಕೂಡ ಸ್ವಾಮಿ ಧೈರ್ಯವನ್ನು ಕೊಡುವನಾಗಿದ್ದಾನೆ. 2024 ಮುಗಿದೋಗಿದೆ. 2025ರಲ್ಲಿ ನಾವು ಕಾಲಿಟ್ಟು 3ನೇ ದಿನಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿ ನಮಗೆ ಧೈರ್ಯವನ್ನು ಹೇಳುವನಾಗಿದ್ದಾನೆ. ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಈ 2025ರಲ್ಲಿ ಕೂಡ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮನ್ನು ನಡೆಸ್ತಾನೆ ಅನ್ನುವಂತಹ ಧೈರ್ಯವನ್ನು ಇವತ್ತಿನಲ್ಲಿ ಸ್ವಾಮಿ ನನಗೂ ಮತ್ತು ನಿಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಆಲೋಚನೆ ಮಾಡಿದಾಗ ಖಂಡಿತವಾಗಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಅನೇಕ ಕ್ರೈಸ್ತರು ಪವಿತ್ರಾತ್ಮನ ಮಾರ್ಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸದೆ ಅವರು ನಕಾರಾತ್ಮಕ ಮತ್ತು ಅಶುದ್ಧತೆಯಲ್ಲಿ ತೊಡಗುತ್ತಾರೆ. ನೋಡ್ರಿ, ಇವತ್ತಂದಲ್ಲಿ ಅನೇಕ ಕ್ರೈಸ್ತರು ತಮ್ಮ ಮಾರ್ಗವನ್ನು ನಡೆಯುವಂತಹ ಸಮಯದಲ್ಲಿ ಪವಿತ್ರಾತ್ಮನನ್ನ ಅವ್ರೇನ್ ಮಾಡೋದಲ್ಲ ಅಂತಂದ್ರೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ, ಇಟ್ಕೊಂಡಿಲ್ಲ. ಎಲ್ಲ ಅಶುದ್ಧತೆ ಅವರಲ್ಲಿದೆ. ನಾನೇನ್ ಮಾಡಬೇಕು, ನನಗೆ ಪವಿತ್ರಾತ್ಮನ ಸಹಾಯ ನನಗೆ ಬೇಕಾಗಿಲ್ಲ, ನಾನು ಸ್ವಂತವಾಗಿ ಜೀವಿಸ್ತೇನೆ, ನಾನು ಸ್ವಂತವಾಗಿ ಜೀವಿಸುವುದು ನನಗೆ ಗೊತ್ತಂತೇಳಿ ಏನ್ ಮಾಡ್ತಾರೆ, ಮಾಡೋರಾಗಿದ್ದಾರೆ. ಪ್ರಿಯರು, ಇವತ್ತಂದಲ್ಲಿ ಅನೇಕ ಕ್ರೈಸ್ತರು ಯೇಸು ಸ್ವಾಮಿಯಿಂದ ಪವಿತ್ರಾತ್ಮನಿಂದ ದೂರ ಹೋಗುವವರಾಗಿದ್ದಾರೆ. ನಾವಿನ್ನು ಮುಂದೆ ಹೋಗುವಾಗ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಉದ್ದೇಶ ಪೂರ್ವಕವಾಗಿ ಕಾರ್ಯಗಳನ್ನು ನಕಾರಾತ್ಮಕವಾಗಿ ಮತ್ತು ಖಂಡಿತವಾದ ಮತ್ತು ಅಪವಿತ್ರವಾದದ್ದನ್ನು ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ನಾನು ಪವಿತ್ರಾತ್ಮನಲ್ಲಿ ಇಲ್ಲದೆ ಹೋದಂತ ಪಕ್ಷದಲ್ಲಿ ಪವಿತ್ರಾತ್ಮ ಏನ್ ಮಾಡ್ತಾನೆ, ನನಗೆ ಸಹಾಯ ಮಾಡ್ತಾನೆ.
ನೀನೇನ್ ಮಾಡ್ತೀಯ? ದೇವರನ್ನ ಬಿಟ್ಟು ದೂರ ಹೋಗ್ತಾ ಇದೀಯಾ? ನೀನು ಹೋಗ್ಬೇಡ. ನಿನ್ನ ಜೊತೆಲಿ ಪವಿತ್ರಾತ್ಮನು ನಾನಿದ್ದೇನೆ, ನಿನಗೆ ಸಹಾಯ ಮಾಡುತ್ತೇನೆ. ನಿನಗೆ ಯಾವುದೇ ಕಷ್ಟ ಬಂದಾಗ ಕೂಡ ಅದನ್ನ ನಿನಗೆ ತಿಳಿಸಿ, ನೀನು ಆ ರೀತಿ ಹೋಗ್ಬೇಡ ಅಂತೇಳಿ ನಾನು ಹೇಳ್ತೇನೆ, ನೀನು ನನ್ನ ಜೊತೆಲಿ ಇರು ಅಂತೇಳಿ ಪವಿತ್ರಾತ್ಮನ ಇವತ್ತೊಂದಲ್ಲಿ ನನ್ನನ್ನ ಮತ್ತೆ ನಿಮ್ಮನ್ನ ಕರೆಯುವನಾಗಿದ್ದಾನೆ. ನಾವು ಯಾವುದಕ್ಕೂ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ಅಂಜಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಪವಿತ್ರಾತ್ಮನ ಇವತ್ತೊಂದಲ್ಲಿ ನಮ್ಮನ್ನ ನಡೆಸುವನಾಗಿದ್ದಾನೆ. ನಮ್ಮ ಆಲೋಚನೆ ಏನಾಗಿರ್ಬೇಕಂದ್ರೆ ದೇವರ ಕಡೆಗೆ ಇರಬೇಕಾಗಿದೆ. ನಮ್ಮ ಆಲೋಚನೆ ನಾನೇನೇ ಆಗಿರಲಿ, ಯಾವುದೇ ತೊಂದರೆ ಇರಲಿ, ಯಾವುದೇ ಕಷ್ಟ ಇರಲಿ, ಯಾವುದೇ ಕಾಯಿಲೆ ಇದ್ದಂತ ಪಕ್ಷದಲ್ಲಿ ನಾವು ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಪವಿತ್ರಾತ್ಮನು ನನ್ನ ಜೊತೆಲಿ ಇದ್ದಾನೆ, ಪವಿತ್ರಾತ್ಮನು ನಮ್ಮ ಜೊತೆಲಿ ಇದ್ದಾನೆ, ನಮ್ಮನ್ನು ನಡೆಸ್ತಾರೆ ಅನ್ನುವಂತ ಆಲೋಚನೆ ಇವತ್ತಂದಲ್ಲಿ ನನಗೆ ಮತ್ತು ನಿಮಗೆ ಬರಬೇಕಾಗಿದೆ. ಪ್ರಿಯರೇ, ಈ ಪವಿತ್ರಾತ್ಮನನ್ನು ಇವತ್ತಿನಲ್ಲಿ ನಾನು ಮತ್ತು ನೀವು ಈ 2025ರಲ್ಲಿ, ಹೌದು ಸ್ವಾಮಿ, ಆ ಪವಿತ್ರಾತ್ಮನ ಬಲವನ್ನು ನನ್ನ ಮೇಲೆ ಕೊಡು, ಆ ಪವಿತ್ರಾತ್ಮನ ಶಕ್ತಿಯನ್ನು ನನಗೆ ದಯಪಾಲಿಸು, ಆ ಪವಿತ್ರಾತ್ಮನನ್ನ ನನ್ನನ್ನೇನ್ ಮಾಡಿದ್ರೆ ನನ್ನ ಜೀವನದಲ್ಲಿ ಇರುವ ಹಾಗೆ ನೀನು ಮಾಡು. ನಾನು ಪವಿತ್ರಾತ್ಮನ ಹೇಳಿದ ರೀತಿಯಲ್ಲಿ ನಡೀತೇನೆ, ನನ್ನ ಆಲೋಚನೆಗಳೆಲ್ಲ ಪವಿತ್ರಾತ್ಮನ ಮುಖಾಂತರ ನಡೀಲಿ ಅಂತೇಳಿ ನಾವು ಕೇಳ್ಕೊಂಡಾಗ ಖಂಡಿತವಾಗಿ ಪವಿತ್ರಾತ್ಮನು ಈ 2025ರಲ್ಲಿ ನಮ್ಮ ಜೊತೆಯಲ್ಲಿ ಇರುವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಂತಹ ಸಮಯದಲ್ಲಿ ಪವಿತ್ರಾತ್ಮನು ನಮ್ಮನ್ನ ಏನ್ ಮಾಡ್ತಾನೆ? ನಮ್ಮ ನೋಟವನ್ನ ನೋಡುವನಾಗಿದ್ದಾನೆ. ನಮ್ಮ ನೋಟಕ್ಕೆ ಮಾರ್ಗದರ್ಶಕನಾಗಿದ್ದಾನೆ. ನಾನು ಎಲ್ಲಿ ನೋಡ್ತಾ ಇದ್ದೇನೆ, ಏನ್ ಮಾಡ್ತಾ ಇದ್ದೇನೆ ಅನ್ನೋದನ್ನ ಪವಿತ್ರಾತ್ಮನ ಏನ್ ಮಾಡ್ತಾನೆ? ನೋಡುವನಾಗಿದ್ದಾನೆ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ನೋಡ್ರಿ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ನಾವು ಸ್ಥಿರವಾಗಿ ಓಡೋಣ. ಇವತ್ತಿನಲ್ಲಿ ನಮ್ಮ ನೋಟ ಎಲ್ಲಿರ್ಬೇಕಂತ ಹೇಳಿದ್ರೆ ಯೇಸು ಸ್ವಾಮಿ ಕಡೆಗೆ. ನನಗೆ ನಂಬಿಕೆ ಹೆಚ್ಚಾಗಿ ಬೇಕು. ಈ 2025ರಲ್ಲಿ ಸ್ವಾಮಿ, ನಾನು ನಂಬಿಕೆಯಲ್ಲಿ ಜೀವಿಸ್ತಾ ಇಲ್ಲ, ನನಗೆ ನಂಬಿಕೆ ಬೇಕಾಗಿದೆ, ನನ್ನಲ್ಲಿ ನಂಬಿಕೆ ಕಡಿಮೆ ಆಗಿದೆ, ಆ ನಂಬಿಕೆಯನ್ನು ನನಗೆ ದಯಪಾಲಿಸು ಸ್ವಾಮಿ. ನಿನ್ನ ಜೊತೆಯಲ್ಲಿ ನಾನು ಇರಬೇಕಾಗಿದೆ, ನಿನ್ನ ನಂಬಿಕೆಯಲ್ಲಿ ನಾನು ಜೀವಿಸಬೇಕಾಗಿದೆ ಅನ್ನುವಂಥದ್ದನ್ನ ನಾನು ಮತ್ತು ನೀವು ಕೇಳ್ಕೊಂಡಾಗ ಖಂಡಿತವಾಗಿ ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವನಾಗಿದ್ದಾನೆ. ನಂಬಿಕೆ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ನಾವೇನ್ ನಂಬಿದ್ದೇವೆ? ಯೇಸು ಸ್ವಾಮಿಯನ್ನ ನಂಬಿದ್ದೇವೆ, ಆ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ. ಯೇಸು ಸ್ವಾಮಿ, ನೀನೇ ನಮ್ಮನ್ನ 2024ರಲ್ಲಿ ಅದ್ಭುತವಾಗಿ ನಡೆಸಿದ್ದೀಯಾ. ಇವಾಗ 2025ರಲ್ಲಿ ಕೂಡ ಆ ಹೆಚ್ಚಾದಂತ ನಂಬಿಕೆಯನ್ನು ನನಗೆ ಕೊಟ್ಟು ಆ ನಂಬಿಕೆಯಲ್ಲಿ ಜೀವಿಸುವಾಗಿ ನನಗೆ ಸಹಾಯ ಮಾಡು. ನಾವು ನೋಡ್ತೇವೆ, ಕೆಲವು ಕ್ರೈಸ್ತರು ಒಳ್ಳೆಯದನ್ನು ನೋಡದೆ ಕೆಟ್ಟದ್ದನ್ನೇ ನೋಡುತ್ತಾರೆ. ಅವರು ಯಾವಾಗಲೂ ತಪ್ಪನ್ನು ಮತ್ತು ಬೀಳುವಿಕೆಯನ್ನೇ ನೋಡುತ್ತಾರೆ. ನೋಡು, ನಾವೇನ್ ಮಾಡ್ತೇವೆ? ಕೆಲವು ಕ್ರೈಸ್ತರು ಒಳ್ಳೆಯದನ್ನೇ ನೋಡದೆ ಕೆಟ್ಟದ್ದನ್ನೇ ನೋಡುತ್ತಾರೆ. ಅವರು ಯಾವಾಗಲೂ ತಪ್ಪನ್ನು ಮತ್ತು ಬೀಳುವಿಕೆಯನ್ನೇ ನೋಡುತ್ತಾರೆ. ತಪ್ಪು ಮಾಡ್ಬೇಕಂತಾರೆ. ಅವ್ರ ನೋಟ ಏನಾಗಿದೆ ಅಂತ ಹೇಳಿದ್ರೆ ಕೆಟ್ಟದ್ದಾಗಿದೆ. ಅವ್ರು ನೋಡುವಂತ ನೋಟ ಏನಾಗಿದೆ ಅಂತಂದ್ರೆ ಕೆಟ್ಟದ್ದಾಗಿದೆ. ಸೈತಾನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನ ಯಾಕಪ್ಪ ನೀನು ಪವಿತ್ರಾತ್ಮನ ಜೊತೆಲಿ ಇದೆಯಾ, ಯಾಕಪ್ಪ ನೀನು ದೇವರ ಜೊತೆಲಿ ಇದೆಯಾ, ನೀನು ದೇವರನ್ನ ಬಿಟ್ಟು ಬಾ, ನಾನು ನಿನಗೆ ಬೇಕಾದಂತ ಎಲ್ಲಾ ಸಹಾಯಗಳನ್ನು ಮಾಡ್ತೇನೆ ಅಂತ ಹೇಳಿ ಸೈತಾನನ್ನು ಕೂಡ ಹೇಳುವನಾಗಿದ್ದಾನೆ. ಪ್ರಿಯರೇ, ಇವತ್ತಿನಲ್ಲಿ ಯಾರ ಮಾತನ್ನ ನಾವು ಕೇಳೋರಾಗಿದ್ದೇವೆ? ಪವಿತ್ರಾತ್ಮನ ಮಾತನ್ನ ಕೇಳ್ತೇವಾ ಅಥವಾ ಸೈತಾನನ ಮಾತನ್ನ ಕೇಳ್ತೇವಾ ಅನ್ನುವಂತ ತೀರ್ಮಾನ ಇವತ್ತಿನಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ. 2025ರಲ್ಲಿ ಸೈತಾನನೇ, ನನ್ನಿಂದ ದೂರ ಹೋಗು, ಸೈತಾನನ್ನ ನನಗೆ ಬೇಕಾಗಿಲ್ಲ, ನನಗೆ ಪವಿತ್ರಾತ್ಮನ ಸಹಾಯ ಬೇಕಾಗಿದೆ, ಪವಿತ್ರಾತ್ಮನು ನನ್ನಲ್ಲಿ ಇದ್ದಂತ ಪಕ್ಷದಲ್ಲಿ ನಾನು ಕೆಟ್ಟದ್ದನ್ನ ನೋಡುವುದಿಲ್ಲ, ನಾನು ಒಳ್ಳೆಯದನ್ನೇ ನೋಡುವನಾಗಿದ್ದೇನೆ. ನಮ್ಮ ಕಣ್ಣುಗಳು ಏನಾಗುತ್ತೆ ಅಂತಂದ್ರೆ ಕೆಟ್ಟದ್ದನ್ನ ನೋಡ್ಲಿಕ್ಕೆ ನಾವು ಬಹಳ ಇಷ್ಟಪಡೋರಾಗಿದ್ದೇವೆ. ಆದರೆ ಪ್ರಿಯರೇ, ಇವತ್ತಿನಲ್ಲಿ ಪವಿತ್ರಾತ್ಮನು ಹೇಳು ಮಾರ್ಗ ತೋರಿಸುವನಾಗಿದ್ದಾನೆ. ಏನಂತಂದ್ರೆ ಕೆಟ್ಟದ ಕಡೆಗೆ ನೀನು ನೋಡಬೇಡ ಹೇಳ್ತಾನೆ. ಪ್ರತಿನಿತ್ಯವೂ ನಮ್ಮ ಜೊತೆಯಲ್ಲಿ ನಾನು ಮಾಡುವಂತ ಕೆಟ್ಟದ್ದನ್ನ ನೋಡುವಂತ ಸಮಯದಲ್ಲಿ ಪವಿತ್ರಾತ್ಮನ ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಹೇಳಿ ನೇರವಾಗಿ ಹೇಳುವಂತಹ ಸಮಯದಲ್ಲಿ ನಾವೆಷ್ಟು ಜನ ಅದನ್ನು ಕೇಳಿಸಿಕೊಳ್ಳುವರಾಗಿದ್ದೇವೆ? ಪ್ರಿಯರೇ, ಬಹಳ ಪ್ರಾಮುಖ್ಯ. ನಮ್ಮ ನೋಟ ಯಾವ ರೀತಿ ಇರಬೇಕು? ಒಳ್ಳೆಯದಾಗಿರ್ಬೇಕಾ, ಕೆಟ್ಟದ್ದಾಗಿರ್ಬೇಕಾ?
ಅಂತೂ ಆಲೋಚನೆ ತಂದಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಪವಿತ್ರಾತ್ಮನು ಮತ್ತು ದೇವರು ನನ್ನನ್ನು ನಡೆಸಿದ್ದಾರಲ್ಲ 2024ರಲ್ಲಿ, ಈ ವರ್ಷದಲ್ಲಿ ಕೂಡ ನಮ್ಮನ್ನು ನಡೆಸ್ತಾರೆ ಅನ್ನುವಂತ ಆಲೋಚನೆ ನಮ್ಮಲ್ಲಿ ಬಂದಾಗ ಖಂಡಿತವಾಗಿ ನಾವೇನ್ ಮಾಡಲ್ಲ, ಕೆಟ್ಟ ನೋಟಕ್ಕೆ ನಾವು ಬಲಿಯಾಗುವುದಿಲ್ಲ. ಎಷ್ಟೋ ಜನರು ಕೆಟ್ಟ ನೋಟಕ್ಕೆ ಏನಾಗಿದ್ದೇವೆ ಅನ್ನೋದ್ರ ನಾವು ಬಲಿಯಾಗಿದ್ದೇವೆ, ಕೆಟ್ಟದಂತೆ ನಡೆಯೋರಾಗಿದ್ದೇವೆ. ನಮ್ಮ ಸಮಾಜದಲ್ಲಿ ಏನಂತಂದ್ರೆ ಪಾಪ ಮತ್ತು ಕೆಟ್ಟದನ್ನು ತುಂಬಿಕೊಂಡಿದೆ. ಈ ಲೋಕದಲ್ಲಿ ಏನಾಗಿದೆ, ಕೆಟ್ಟದ್ದು ತುಂಬಿಕೊಂಡಿದೆ. ಪ್ರಿಯರೇ, ಎಲ್ಲಿ ನೋಡಿದರೂ ಕೂಡ ಕೆಟ್ಟದ್ದೇ ನಡೀತಾ ಇದೆ, ಎಲ್ಲಿ ಹೋದರೂ ಕೂಡ ಕೆಟ್ಟದ್ದೇ ನಡೀತಾ ಇದೆ, ಎಲ್ಲಿ ಕುಳಿತುಕೊಂಡ್ರು ಕೂಡ ಕೆಟ್ಟದ್ದೇ ಇರುವಂತದ್ದಾಗಿದೆ. ಆದ್ರೆ ನಮ್ಮ ಆಲೋಚನೆ, ನಮ್ಮ ನೋಟ ಯಾವ ರೀತಿ, ಒಳ್ಳೆಯದೇ ನೋಡ್ಬೇಕಾಗಿದೆ, ಕೆಟ್ಟದ್ದು ನನಗೆ ಬೇಕಾಗಿಲ್ಲ. ಆದರೆ ಪವಿತ್ರಾತ್ಮನು ಯಾರು ಒಳ್ಳೆಯದನ್ನ ಮಾಡುತ್ತಾರೆ ಅವರನ್ನ ನಡೆಸುತ್ತಾನೆ. ನೋಡ್ರಿ, ಯಾರು ಒಳ್ಳೆಯದನ್ನ ಮಾಡ್ತಾರೆ ಅದನ್ನ ಪವಿತ್ರಾತ್ಮನು ನಮ್ಮನ್ನ ಏನ್ ಮಾಡ್ತಾನೆ, ನಡೆಸುವನಾಗಿದ್ದಾನೆ. ಇವತ್ತೊಂದಲ್ಲಿ ಪವಿತ್ರಾತ್ಮನು ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ತಿಳ್ಕೊಂಡಾಗ ಖಂಡಿತವಾಗಿ ನಾವು ಕೆಟ್ಟ ನೋಟಕ್ಕೆ ಹೋಗುವುದಿಲ್ಲ. ಒಳ್ಳೆಯ ನೋಟವನ್ನೇ ನಾವು ನೋಡುವರಾಗಿದ್ದೇವೆ, ಒಳ್ಳೆಯದನ್ನೇ ನೋಡುವರಾಗಿದ್ದೇವೆ. ಇದನ್ನ ಈ ವರ್ಷದಲ್ಲಿ ನಾವು ಪಾಲಿಸಿದಾಗ 2025ರಲ್ಲಿ ಸ್ವಾಮಿ, ನಾನು ಹೋದ ವರ್ಷದಲ್ಲಿ ಕೆಟ್ಟದ್ದನ್ನ ಮಾಡಿರ್ಬೋದು, ಅದನ್ನ ಈ ವರ್ಷದಲ್ಲಿ ನಾನು ಬಿಟ್ಟು ಒಳ್ಳೆಯ ನೋಟವನ್ನ ನೋಡುವ ಹಾಗೆ ನನಗೆ ಸಹಾಯ ಮಾಡು ಅನ್ನುವಂಥದ್ದನ್ನ ನಾವು ಇವತ್ತಿನಲ್ಲಿ ಹೇಳಬೇಕಾಗಿದೆ, ಕೇಳಿಕೊಳ್ಬೇಕಾಗಿದೆ. 2025ರಲ್ಲಿ ನಾನು ಒಳ್ಳೆಯದನ್ನೇ ನೋಡ್ತೇನೆ, ಕೆಟ್ಟದ್ದನ್ನ ನೋಡುವುದಿಲ್ಲ ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಮೂರನೇದಾಗಿ ನಾವು ನೋಡುವಾಗ ನಮಗೆ ಏನ್ ಮಾಡೋರಾಗಿದ್ದೇವೆ ಅಂದ್ರೆ, ಯಾವುದನ್ನ ಕೇಳಿಸಿಕೊಳ್ಳೋರಾಗಿದ್ದೇವೆ. ಒಳ್ಳೆಯದನ್ನು ಕೇಳಿಸ್ಕೊಳ್ತೇವಾ ಅಥವಾ ಕೆಟ್ಟದ್ದನ್ನ ನಮ್ಮ ಕಿವಿಯಿಂದ ಕೇಳಿಸ್ಕೊಳ್ತೇವಾ? ಇದು ಮೂರನೇದಾಗಿ ನಮ್ಮ ಕೆಲಸಕ್ಕೆ ಮಾರ್ಗ ತೋರಿಸುತ್ತಾನೆ. ಕೇಳುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ನೀನು ಯಾವುದನ್ನು ಕೇಳಿಸ್ಕೊಳ್ಬೇಕು, ಯಾವುದನ್ನ ಕೇಳಿಸ್ಕೊಳ್ಬಾರ್ದು ಅನ್ನುವುದನ್ನ ಪವಿತ್ರಾತ್ಮನು ನಮಗೆ ಇವತ್ತು ಹೇಳುವನಾಗಿದ್ದಾನೆ. ಅಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ಓದ್ತೇವೆ, 55ನೇ ಅಧ್ಯಾಯ 3ನೇ ವಚನದಲ್ಲಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದಂತ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಶಾಶ್ವತವಾದಂತ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ನೋಡಿ, ಕಿವಿಯನ್ನ ಎತ್ತಿ ತಿರುಗಿಸ್ರಿ. ಎಲ್ಲಿ ನಿಮ್ಮ ಕಿವಿ ಎಲ್ಲಿದೆ? ನಾವು ಸಭೆಯಲ್ಲಿ ಕೂತ್ಕೊಂಡಿರ್ತೇವೆ, ಆದ್ರೆ ನಮ್ಮ ಕಿವಿ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಕಡೆ ಇರುವಂತದ್ದಾಗಿದೆ, ಬೇರೆ ಇದನ್ನು ಕೇಳಿಸ್ಕೊಳ್ಳುವಂತದ್ದಾಗಿದೆ. ಬನ್ನಿರಿ, ನೀವು ಒಳ್ಳೆ ರೀತಿಯಿಂದ ಬದುಕಬೇಕಾ, ಬದುಕಿ ಬಾಳ್ಬೇಕಾ, ಬನ್ನಿರಿ. ದಾವೀದನು ಕೂಡ ಏನ್ ಮಾಡಿದ ಅಂತ ಹೇಳಿದ್ರೆ, ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ದುಃಖದಲ್ಲಿಯೂ, ವ್ಯಸನದಲ್ಲಿಯೂ ಆತನೇನ್ ಮಾಡಲಿಲ್ಲ, ತನ್ನ ದೇವರನ್ನ ಬಿಡಲೇ ಇಲ್ಲ. ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ದಾವೀದನ ರೀತಿಯಲ್ಲಿ ಇದ್ದೇವಾ? ಕಷ್ಟ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ ದೇವರಿಗೆ ಬರ್ತೇವೆ. ಒಳ್ಳೆಯ ರೀತಿಯಿಂದ ಇರುವಂತಹ ಸಮಯದಲ್ಲಿ ದೇವರ ಬಳಿಗೆ ನಾವು ಬರೋದಿಲ್ಲ. ನಾವೆಷ್ಟೋ ಜನ ಇವತ್ತಂದ್ರೆ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಹೌದು, 2024ರಲ್ಲಿ ನಾನೇನಾಗಿದ್ದೆ ಅಂತಂದ್ರೆ ಸಭೆಗೆ ಬರ್ತಾ ಇರ್ಲಿಲ್ಲ. ಇವಾಗ 2025ರಲ್ಲಿ ಖಂಡಿತವಾಗಿ ನಾನು ಪ್ರತಿ ವಾರ ನಾನೇನ್ ಮಾಡ್ತೇನೆ, ಸಭೆಗೆ ಹೋಗ್ತೇನೆ, ದೇವರ ವಾಕ್ಯಗಳನ್ನ ಕೇಳ್ತೇನೆ ಅನ್ನುವಂತ ತೀರ್ಮಾನವನ್ನು ಇವತ್ತಂದಲ್ಲಿ ನಾನು ಮತ್ತು ನೀವು ಮಾಡ್ಬೇಕಾಗಿದೆ. ಕೇಳಿಸ್ಕೊಳ್ರಿ, ದೇವರ ವಾಕ್ಯವನ್ನು ಕೇಳ್ರಿ, ದೇವರ ವಾಕ್ಯದಂತೆ ನಡೆದುಕೊಳ್ರಿ. ಆವಾಗ ನಿಮಗೆ ಶಾಂತಿ, ಸಮಾಧಾನ ಸಿಗುವಂತದ್ದಾಗಿದೆ. ಆದ್ದರಿಂದ ಪ್ರಿಯರೇ, ನಿಮಗೆ ನಾನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಲಸು ಭಾಷೆ, ನೀಚ ಕಾಮಾಶಕ್ತಿ ಇವುಗಳಿಗೆ ತುಂಬಿಕೊಂಡಿದೆ ನಮ್ಮ ದೇಶದಲ್ಲಿ. ಇವತ್ತಿನ ಹೊಲಸು ಭಾಷೆ, ನಾವೆಷ್ಟೋ ಸಾರಿ ಏನ್ ಮಾಡ್ತೀವಿ ಅಂತಂದ್ರೆ ಹೊಲಸು ಭಾಷೆಗಳನ್ನು ಮಾತನಾಡುತ್ತಿದ್ದೇವೆ. ಅನೇಕ ಕೆಟ್ಟತನವನ್ನು ನಾವು ಮಾಡೋರಾಗಿದ್ದೇವೆ, ಅದನ್ನು ಕೇಳಿಸಿಕೊಳ್ಳುವವರಾಗಿದ್ದೇವೆ. ಅದರಿಂದ ದೂರ ಹೋಗುವುದಿಲ್ಲ. ಯಾರಾದ್ರೂ ಕೆಟ್ಟದನ್ನು ಹೇಳುವಾಗ ಅದನ್ನ ಅಲ್ಲೇ ಕೂತ್ಕೊಂಡು ನಾವೇನ್ ಮಾಡ್ತೇವೆ, ನಮ್ಮ ಕಿವಿಯಿಂದ ಕೇಳಿಸ್ಕೊಳ್ತೇವೆ. ಆದ್ರೆ ಸ್ವಾಮಿ ಹೇಳುವನಾಗಿದ್ದಾನೆ, ಅದನ್ನ ನೀವೇನ್ ಮಾಡ್ರಿ, ಬಿಟ್ಟು ಬಿಡ್ರಿ, ಕೇಳಿಸ್ಕೊಳ್ಬೇಡ್ರಿ, ಕೆಟ್ಟದ್ದನ್ನ ಬಿಟ್ಟು ಬಿಡ್ರಿ. ಯಾರ್ಯಾರು ದೇವರ ವಾಕ್ಯ ಕೇಳ್ತಾರೋ ಮತ್ತು ದೇವರ ಮಾರ್ಗದಲ್ಲಿ ಮತ್ತು ದೇವರ ಚಿತ್ತದಂತೆ ನಡೆಯುತ್ತಾರೆ ಅವರಿಗೆ ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ. ನೋಡಿ, ಯಾರ್ಯಾರು ದೇವರ ವಾಕ್ಯ ಕೇಳ್ತಾರೋ, ನೋಡ್ರಿ, ನಾನು ಹೇಳ್ತಾ ಇಲ್ಲ,
ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಯಾರ್ಯಾರು ದೇವರ ವಾಕ್ಯವನ್ನು ಕೇಳ್ತಾರೋ ಮತ್ತು ದೇವರ ಮಾರ್ಗದಲ್ಲಿ ಮತ್ತು ದೇವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಪವಿತ್ರಾತ್ಮನು ಸಹಾಯ ಮಾಡ್ತಾನೆ. ಪವಿತ್ರಾತ್ಮನ ಸಹಾಯ ಬೇಕಾ? ಕೆಟ್ಟದ್ದನ್ನು ಕೇಳಿಸ್ಕೊಳ್ತಾ ಇದ್ದೇನೆ, ಅದರಿಂದ ದೂರ ಹೋಗಿರಿ. ಖಂಡಿತವಾಗಿ ಪವಿತ್ರಾತ್ಮನ ಹೇಳ್ತಾನೆ, ನೀವು ಕೆಟ್ಟದ್ದನ್ನು ಕೇಳಿಸ್ಕೊಳ್ಬೇಡಿ, ಕೆಟ್ಟ ನೋಟಕ್ಕೆ ಹೋಗಬೇಡಿ ಅಂತ ಹೇಳುವಂತ ಸಮಯದಲ್ಲಿ ನಾವು ಎಷ್ಟು ಜನ ಪವಿತ್ರಾತ್ಮನ ಮಾತನ್ನು ಕೇಳುವರಾಗಿದ್ದೇವೆ? ಪವಿತ್ರಾತ್ಮನ ಮಾತನ್ನು ಕೇಳಿದಾಗ ನನ್ನ ಜೀವನ ಒಳ್ಳೆಯದಾಗುವಂತದ್ದಾಗಿದೆ, ನನ್ನ ಕುಟುಂಬ ಒಳ್ಳೆಯದಾಗುವಂತದ್ದಾಗಿದೆ. ಅದಕ್ಕಾಗಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ, ಕೆಟ್ಟದ್ದನ್ನ ಕೇಳಿಸ್ಕೊಳ್ಬೇಡಿ, ಬಿಟ್ಟು ಬಿಡಿ. ಪ್ರಿಯರೇ, ನಾವು ಎಷ್ಟು ಜನ ಇದನ್ನ ಪಾಲಿಸುವರಾಗಿದ್ದೇವೆ? ಒಂದು ವೇಳೆ ನಾವು ನಡೆದುಕೊಂಡಿಲ್ಲ ಅಂತ ಪಕ್ಷದಲ್ಲಿ ಈ 2025ರಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿದೆ ಏನಂತಂದ್ರೆ, ಹೌದು ಸ್ವಾಮಿ, ನನಗೆ ನಿನ್ನ ಪವಿತ್ರಾತ್ಮನ ಸಹಾಯ ಬೇಕಾಗಿದೆ. ನಾನು ಕೆಟ್ಟದ್ದನ್ನು ಕೇಳಿಸಿಕೊಳ್ಳದಂತೆ ಪವಿತ್ರಾತ್ಮನು ನನ್ನಲ್ಲಿ ಕೆಲಸ ಮಾಡ್ಲಿ ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಾಗ ಪವಿತ್ರಾತ್ಮನು ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನ ನಡೆಸುವನಾಗಿದ್ದಾನೆ. ನೀನೇನಾಗಿದೆ ಅಂತಂದ್ರೆ, ನೀನು ಕೆಟ್ಟದ್ದನ್ನ ಕೇಳಿಸಿಕೊಳ್ಬೇಡಪ್ಪ ಅಂತೇಳಿ ತಿಳಿಸುವನಾಗಿದ್ದಾನೆ. ಇಂಥ ಒಂದು ಪವಿತ್ರಾತ್ಮನನ್ನು ನಮ್ಮ ಸ್ವಾಮಿ ನಮ್ಮ ಜೊತೆಲಿ ಇಟ್ಟಿರುವಾಗ ನಾವು ಎಷ್ಟು ಜನ ಆ ಪವಿತ್ರಾತ್ಮನ ಮಾತಂತೆ ನಡೆಯುವರಾಗಿದ್ದೇವೆ? ಮೂರನೇದಾಗಿ ಅಥವಾ ನಾಲ್ಕನೇದಾಗಿ ನಾವು ನೋಡುವಾಗ, ನಮ್ಮ ಮಾತುಗಳಿಗೆ ಮಾರ್ಗದರ್ಶನ. ನಮ್ಮ ಮಾತು ಯಾವ ರೀತಿ ಇರಬೇಕು? ಇವತ್ತಿನಲ್ಲಿ ನಾವು ಅನೇಕರು ಮಾತುಗಳನ್ನು ಮಾತಾಡ್ತೇವೆ. ನಮ್ಮ ಬಾಯಲ್ಲಿ ಏನೇನು ಬರ್ತದೆ ಅದನ್ನೆಲ್ಲವನ್ನ ನಾವೇನ್ ಮಾಡ್ತೇವೆ? ಮಾತಾಡ್ತೇವೆ. ಅದಕ್ಕಾಗಿ ಇಲ್ಲಿ ಹೇಳುವಂತದ್ದಾಗಿದೆ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನದಲ್ಲಿ, ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ನೋಡಿ, ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯು ಆತ್ಮನೇ ನಿಮ್ಮ ಮುಖಾಂತರ ಮಾತನಾಡ್ತಾನೆ. ಇವತ್ತಂದಲ್ಲಿ ಮಾತನಾಡುವಾಗ ಪವಿತ್ರಾತ್ಮನ ಸಹಾಯ ಇರಬೇಕಾಗಿದೆ. ಪವಿತ್ರಾತ್ಮನ ಹೇಳಿದಂತೆ ಮಾತನಾಡಬೇಕು. ಪವಿತ್ರಾತ್ಮನು ಹೇಳುವನಾಗಿದ್ದಾನೆ, ಕೆಟ್ಟದ್ದನ್ನ ಮಾತನಾಡಬೇಡ, ಒಳ್ಳೆಯದನ್ನೇ ಮಾತನಾಡು. ಕ್ರೈಸ್ತರು ಮಾತನಾಡುವಾಗ ಗಟ್ಟಿಯಾಗಿ ತಾಳ್ಮೆ ಇಲ್ಲದವರಾಗಿ ಮಾತಾಡುತ್ತಾರೆ. ನೋಡಿ, ಕ್ರೈಸ್ತರು ಇಲ್ಲಿ ಹೇಳುವಂತದ್ದಾಗಿದೆ, ಅನ್ಯರಂತ ಹೇಳಲಿಲ್ಲ. ಕ್ರೈಸ್ತರು ಮಾತನಾಡುವಾಗ ಗಟ್ಟಿಯಾಗಿ ತಾಳ್ಮೆ ಇಲ್ಲದವರಾಗಿ ಮಾತನಾಡಕೂಡದು. ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಮಾತಾಡಬೇಕು. ತಾಳ್ಮೆ ಇದೆಯಾ ನಮಗೆ? ಯಾವಾಗಲೂ ಜಗಳ ಮಾಡಿದಾಗ ಏನೇನೋ ವಾಕ್ಯಗಳು ಏನೇನೋ ನಮ್ಮ ಬಾಯಿಂದ ಬರುವಂತದ್ದಾಗಿ, ಅದಕ್ಕಾಗಿ ಮಾತನಾಡುವಕ್ಕೆ ಗಟ್ಟಿಯಾಗಿ ನಾವು ತಾಳ್ಮೆ ಇಲ್ಲದವರಾಗಿ ಮಾತನಾಡುವಾಗ ನಮಗೆ ಏನೇನೋ ಬರುತ್ತೆ ಬಾಯಿಂದ. ಆದರೆ ಪ್ರಿಯರ ಇವತ್ತಂದಲ್ಲಿ ತಾಳ್ಮೆ ನಮಗೆ ಪ್ರಾಮುಖ್ಯವಾಗಿದೆ, ಪ್ರೀತಿ ನಮಗೆ ಪ್ರಾಮುಖ್ಯವಾಗಿದೆ. ನಾನು ಕ್ರೈಸ್ತನಂತ ಹೇಳಿಸಿಕೊಳ್ಳುವಾಗ ನನ್ನಲ್ಲಿ ಆ ಪ್ರೀತಿ ಇಲ್ಲದೆ ಹೋದಂತ ಪಕ್ಷದಲ್ಲಿ ಖಂಡಿತವಾಗಿ ನಾವು ಕ್ರೈಸ್ತರಲ್ಲ. ಕ್ರೈಸ್ತರು ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತನಾಡಬಾರದು ಅನ್ನುವುದನ್ನು ತಿಳಿದುಕೊಂಡಾಗ ಖಂಡಿತವಾಗಿ ಅವ್ರು ಏನ್ ಮಾಡ್ತಾರೆ? ಒಳ್ಳೆಯದನ್ನೇ ಮಾತನಾಡುವವರಾಗಿದ್ದಾರೆ, ಪ್ರೀತಿಯಿಂದ ಮಾತನಾಡುವವರಾಗಿದ್ದಾರೆ, ಅನ್ಯೋನ್ಯತೆಯಿಂದ ಮಾತನಾಡುವವರಾಗಿದ್ದಾರೆ, ತಾಳ್ಮೆಯಿಂದ ಮಾತನಾಡುವವರಾಗಿದ್ದಾರೆ. ತಾಳ್ಮೆ ನಮಗೆ ಬೇಕಾಗಿದೆ. ತಾಳ್ಮೆ ನಿಮಗಿಲ್ಲವೋ? ಸ್ವಾಮಿ, ನನ್ನಲ್ಲಿ ಆ ತಾಳ್ಮೆ ಇಲ್ಲ, ಆ ತಾಳ್ಮೆಯನ್ನು ನನಗೆ ದಯಪಾಲಿಸಿಕೊಡು. ಸ್ವಾಮಿ, ನನ್ನಲ್ಲಿ ಆ ಪ್ರೀತಿ ಇಲ್ಲ, ನನಗೆ ಪ್ರೀತಿ ಬಹಳ ಪ್ರಾಮುಖ್ಯವಾಗಿದೆ, ಆ ಪ್ರೀತಿ ನನಗೆ ಬೇಕಾಗಿದೆ ಸ್ವಾಮಿ. ಆ ಪ್ರೀತಿಗೋಸ್ಕರ ಸ್ವಾಮಿ ನೀನು ಈ ಲೋಕಕ್ಕೆ ಬಂದ. ಯೋಹಾನನ ಬರೆದ ಸುವಾರ್ತೆ 3:16 ನಾವು ನೋಡ್ತೇವೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ನಾವು ಅನೇಕರು ತಪ್ಪರ್ಥ ಮಾಡಿಕೊಂಡು ಲೋಕದ ಮೇಲೆ ಇಟ್ಟಿದ್ದಾರೆ ಬಿಡ್ರಿ, ನನ್ನ ಮೇಲೆ ಇಲ್ಲ. ನಾನು ಅರ್ಥ ಮಾಡಿಕೊಳ್ಬೇಕು, ಸ್ವಾಮಿ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸು ಸ್ವಾಮಿನ ನನ್ನ ಕೊಟ್ಟಿದ್ದಾರಲ್ಲ, ಆ ಪ್ರೀತಿಯನ್ನು ನಾನು ಅಳವಡಿಸಿಕೊಳ್ಬೇಕು, ಆ ಪ್ರೀತಿಯಲ್ಲಿ ನಾನು ಜೀವಿಸಬೇಕು. ಪ್ರೀತಿ ಇಲ್ಲದೆ ಹೋದಂತ ಪಕ್ಷದಲ್ಲಿ ಅದು ಯಾವುದು ಉಪಯೋಗಕ್ಕಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಪ್ರಿಯರೇ, ಖಂಡಿತವಾಗಿ ಸ್ವಾಮಿ ಏನು ಮಾಡ್ತಾರೆ? ನನ್ನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವನಾಗಿದ್ದಾನೆ. ಪವಿತ್ರಾತ್ಮನ ಇವತ್ತಂದ್ರೆ ನನಗೆ ತಿಳಿಸುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ತಾಳ್ಮೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನು ಕಲ್ತ್ಕೊಳ್ರಿ. ನಾವು ಪವಿತ್ರಾತ್ಮನ ಆಧಾರ ಮಾಡಿಕೊಂಡು ಯಾವ ಸಮಯದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮಾತನಾಡಬೇಕು ಎಂಬ ಸಹಾಯವನ್ನು ಪಡೆದುಕೊಳ್ಬೇಕು. ನೋಡಿ, ಇಲ್ಲಿ ಕೂಡ ಹೇಳುವಂತದ್ದಾಗಿದೆ,
ನಾವು ಪವಿತ್ರಾತ್ಮನು ಆಧಾರ ಮಾಡಿಕೊಂಡು ಯಾವ ಸಮಯದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮಾತನಾಡಬೇಕು ಎಂಬ ಸಹಾಯವನ್ನು ಪಡೆದುಕೊಳ್ಬೇಕು. ಯಾವ ಸಮಯದಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನುವುದನ್ನ ಏನ್ ಮಾಡ್ರಿ, ಕಲಿತುಕೊಳ್ರಿ ಅಂತೇಳಿ ಪವಿತ್ರಾತ್ಮನು ಇವತ್ತಂದ್ರೆ ನನಗೂ ಮತ್ತು ನಿಮಗೆ ಹೇಳುವಾಗ ಪವಿತ್ರಾತ್ಮನ ಮಾತನ್ನ ನಾವು ಕೇಳ್ತಾ ಇದ್ದೇವಾ? ಪವಿತ್ರಾತ್ಮನ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವಾ? ಆಲೋಚನೆ ಮಾಡೋಣ. ಬಹಳ ಪ್ರಾಮುಖ್ಯ. ನಾನು ನೋಡಿದ್ದೇನೆ, ಎಷ್ಟೋ ಜನರು ಏನ್ ಮಾಡ್ತಾರೆ, ಮಾತನಾಡುವಾಗ ಹೊಲಸು ಮಾತು. ಅವ್ರ ಬಾಯಿಂದ ಬರೋದು ಏನಂತಂದ್ರೆ ಮೊದಲನೇದಾಗಿ ಹೊಲಸು ಮಾತೆ. ಕ್ರೈಸ್ತರು ನಾನು ಹೇಳ್ತಾ ಇರೋದು, ಬೇರೆ ಅನ್ಯರಲ್ಲ. ಅನ್ಯರೇ ಒಂದು ವೇಳೆ ಮಾತನಾಡಿದ್ರೆ ಪರವಾಗಿಲ್ಲ, ಯಾಕಂತಂದ್ರೆ ಅವರಿಗೆ ಆ ಪ್ರೀತಿ, ಆ ಅನ್ಯೋನ್ಯತೆ ಅವ್ರಿಗೆ ಗೊತ್ತಿಲ್ಲ, ಆ ತಾಳ್ಮೆ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ತಿಳಿದುಕೊಂಡಿದ್ದೇವೆ, ಸತ್ಯವೇದನ್ನು ಓದಿದ್ದೇವೆ, ಓದ್ತಾ ಇದ್ದೇವೆ. ಇದನ್ನ ಅರ್ಥ ಮಾಡಿಕೊಂಡಾಗ ಸ್ವಾಮಿ ನನಗೆ ಏನ್ ಮಾಡ್ತಾನೆ ಅಂತಂದ್ರೆ ಆ ತಾಳ್ಮೆಯನ್ನ, ಆ ಪ್ರೀತಿಯನ್ನ ನಮಗೆ ದಯಪಾಲಿಸಿಕೊಡುವನಾಗಿದ್ದಾನೆ. ಅದಕ್ಕಾಗಿ ನಿಮ್ಮ ಮಾತು ಒಳ್ಳೆ ರೀತಿಯಿಂದ ಇರಬೇಕಾಗಿ. ನಿನ್ನ ಮಾತಾಡ್ಲಿಕ್ಕೆ ನಿನ್ನ ಗೊತ್ತಿಲ್ವೋ, ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಡ್ರಿ, ಪವಿತ್ರಾತ್ಮನನ್ನು ಕೇಳ್ಕೊಡ್ರಿ. ಪವಿತ್ರಾತ್ಮನ ಹೇಳುವನಾಗಿದ್ದಾನೆ, ನಾನು ನಿನ್ನ ಜೊತೆಲಿ ಇರ್ತೇನೆ, ನಾನೇನ್ ಮಾಡ್ತೇನೆ, ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳುವಂತಹ ಸಮಯದಲ್ಲಿ ಪವಿತ್ರಾತ್ಮನ ಮುಖಾಂತರ ನಾವು ಇವತ್ತಿನಲ್ಲಿ ನಡೆದುಕೊಳ್ಳಬೇಕಾಗಿದೆ. ಐದನೇದಾಗಿ, ಈ ಡೈರೆಕ್ಟ್ಸ್ ಅವರ್ ಡೂಯಿಂಗ್. ನಮ್ಮ ಕೆಲಸದಲ್ಲಿ ಮಾರ್ಗದರ್ಶನ. ನಾವು ಕೆಲಸ ಮಾಡುವಾಗ ಕೂಡ ಸ್ವಾಮಿ ಏನ್ ಮಾಡ್ತಾನೆ, ಪವಿತ್ರಾತ್ಮನು ನಮ್ಮ ಜೊತೆಲಿ ಇಟ್ಟಿದ್ದಾರೆ. ಪವಿತ್ರಾತ್ಮನು ನಮಗೆ ಹೇಳುವನಾಗಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 6:27 ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದಂತಹ ದೇವರು ಆತನನ್ನು ನೇಮಿಸಿದ ಮುದ್ರೆ ಹಾಕಿದ್ದಾನೆ ಅಂದನು. ಏನ್ ಮಾಡ್ರಿ, ದುಡಿಯಿರಿ, ಕೆಟ್ಟ ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ. ಆಮೇಲೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವದ ಆಹಾರ ಯಾವುದಂತೀರ? ಸತ್ಯದ ವಾಕ್ಯಗಳು. ನಾವು ಶಾರೀರಿಕ ಆಹಾರವನ್ನು ತೆಗೆದುಕೊಂಡಾಗ ಬಲ ಹೊಂದ್ತೇವೆ, ಆದರೆ ನಾವೇನಾಗ್ತೇವೆ, ಕೊನೆಯಲ್ಲಿ ನಾವು ನಮ್ಮ ಪ್ರಾಣವನ್ನ ಕಳೆದುಕೊಳ್ಳುವರಾಗಿದ್ದೇವೆ. ಆದರೆ ನಿತ್ಯವಾದಂತ ಜೀವನದಲ್ಲಿ ನಾವು ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ಆಹಾರವು ನಮ್ಮ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿದೆ. ಸತ್ಯವೇದದ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಆಹಾರ ಏನಾಗಿದೆ, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ನಮಗೆ ಸಹಾಯವನ್ನ ಮಾಡುವಂತದ್ದಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ಮಾಡುವಂತಹ ಒಂದೊಂದು ಕೆಲಸಗಳಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ದೇವರನ್ನ ಕೇಳ್ಕೊಳ್ಬೇಕಾಗಿದೆ, ಪವಿತ್ರಾತ್ಮನ ಸಹಾಯವನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಪ್ರಿಯರೇ, ಇವತ್ತಂದಲ್ಲಿ ನಾನು ಮತ್ತು ನೀವು ಮಾಡುವಂತ ಕೆಲಸಗಳಲ್ಲಿ ನಮ್ಮ ಪವಿತ್ರಾತ್ಮನ ಸಹಾಯವನ್ನು ನಾನು ಪಡೆದುಕೊಂಡಾಗ, ಪವಿತ್ರಾತ್ಮನು ನನಗೆ ಸಹಾಯ ಮಾಡುವನಾಗಿದ್ದಾನೆ, ಪವಿತ್ರಾತ್ಮನು ನನಗೆ ತಿಳಿಸುವನಾಗಿದ್ದಾನೆ, ಈ ರೀತಿ ನೀನು ಮಾಡು, ಈ ರೀತಿ ನೀನು ಮಾಡಬೇಡ ಅಂತೇಳಿ ತಿಳಿಸುವಾಗ ನಾವು ಎಷ್ಟು ಜನ ಆತನ ಮಾತನ್ನ ಕೇಳುವರಾಗಿದ್ದೇವೆ, ಕೇಳಿದ್ದೇವೆ. ನೋಡ್ರಿ, 2025 ಸ್ವಾಮಿ, ನಾನು ಮಾಡುವಂತ ಕೆಲಸಗಳಲ್ಲಿ ಕೂಡ ನೀನಿದ್ದು ನನ್ನನ್ನು ನಡೆಸು, ನಮ್ಮನ್ನು ನಡೆಸಿದಾಗ ಖಂಡಿತವಾಗಿ ನಾವೇನಾಗ್ತೇವೆ ಅಂತ ಹೇಳಿದ್ರೆ, ಆತನ ಮಾರ್ಗದಲ್ಲಿ ನಾವು ನಡೆಯುವರಾಗಿದ್ದೇವೆ, ಆತನ ಹೇಳಿದಂತೆ ಕೇಳುವರಾಗಿದ್ದೇವೆ. ಕೇಳೋಣ, ಕೆಲಸ ಮಾಡೋಣ, ಆತನ ಸಹಾಯವನ್ನು ಪಡೆದುಕೊಂಡು ನಾವು ಕೆಲಸ ಮಾಡೋಣ. 2025 ಈ ಕೆಲಸ ಮಾಡುವಂತಹ ಸಮಯದಲ್ಲಿ ಸ್ವಾಮಿ, ನೀನೇ ನನ್ನ ಜೊತೆಯಲ್ಲಿದ್ದು ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸು ಅಂತೇಳಿ ನಾವು ಕೇಳಿಕೊಂಡಾಗ ಖಂಡಿತವಾಗಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ನಾವು ಕೆಲಸದಲ್ಲಿ ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಳ್ಬೇಕು. ನಾವು ದೇವರಿಗೆ ಮೊದಲನೇ ಸ್ಥಾನ. ನಾವೆಷ್ಟು ಜನ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ? ಒಂದು ವೇಳೆ ನಾನು 2024 ಕೊಟ್ಟಿಲ್ಲ, ಇವಾಗಾದ್ರೆ ನಾವು ತೀರ್ಮಾನ ಮಾಡೋಣ, ಸ್ವಾಮಿ ನಿನಗೆ ನಾನೇನ್ ಮಾಡ್ತೇನೆ, 2025 ಮೊದಲನೇ ಸ್ಥಾನವನ್ನ ನಿನಗೆ ನಾನು ಕೊಡ್ತೀನಿ ಅನ್ನುವಂತ ತೀರ್ಮಾನವನ್ನ ನಾನು ಮಾಡ್ಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಕೂಡ ಇನ್ನು ತಡವೇನಾಗಿಲ್ಲ, ಮಾಡಬೇಕಾಗಿದೆ, ಹೇಳಬೇಕಾಗಿದೆ. ಹೌದು ಸ್ವಾಮಿ, ನಿನಗೆ ನಾನು ಮೊದಲನೇ ಸ್ಥಾನವನ್ನು ಕೊಡುವನಾಗಿದ್ದೇನೆ. ನಮ್ಮ ಕೆಲಸದಲ್ಲಿ ಪವಿತ್ರಾತ್ಮನ ಸಹಾಯ ಪಡೆದುಕೊಳ್ಬೇಕು. ನಾವು ಕೆಲಸ ಮಾಡುವಂತಹ ಸಮಯದಲ್ಲಿ ಏನ್ ಮಾಡ್ಬೇಕಾಗಿದೆ, ಪವಿತ್ರಾತ್ಮನ ಸಹಾಯವನ್ನು ನಾನು ಪಡೆದುಕೊಳ್ಬೇಕು.
ನಾವೆಷ್ಟು ಜನ ಪವಿತ್ರಾತ್ಮನ ಸಹಾಯವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ ಅನ್ನುವಂತಹದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಪವಿತ್ರಾತ್ಮನ ಮಾರ್ಗದಲ್ಲಿ ನಾವು ನಡೆಯುವರಾಗಿದ್ದೇವೆ. ಕೊನೆಯದಾಗಿ ನಾವು ನೋಡುವಂತಹ ಸಮಯದಲ್ಲಿ ನಾವು ಹೋಗುವುದರಲ್ಲಿ ಮಾರ್ಗದರ್ಶನ, ನಾವು ಯಾವ ರೀತಿ ಹೋಗ್ತಾ ಇದ್ದೇವೆ, ಎಲ್ಲಿ ಹೋಗ್ತಾ ಇದ್ದೇವೆ, ಅದಕ್ಕೆ ನನಗೆ ಮಾರ್ಗದರ್ಶನ ಬೇಕಾಗಿದೆ. ಒಳ್ಳೆ ಕೆಲಸಕ್ಕಾಗಿ ನಾನು ಹೋಗ್ತಾ ಇದ್ದೇನಾ ಅಥವಾ ಕೆಟ್ಟ ಕೆಲಸಕ್ಕಾಗಿ ನಾನು ಹೋಗ್ತಾ ಇದ್ದೇನಾ? ನನಗೆ ಪವಿತ್ರಾತ್ಮನ ಸಹಾಯ ಬೇಕಾಗಿದೆ. ನಾನು ಹೋಗುವಂತಹ ಸಮಯದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಪವಿತ್ರಾತ್ಮನ ಸಹಾಯವನ್ನು ನಾನು ಪಡೆದುಕೊಂಡು ಹೋಗುವಾಗ ಅಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ, ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ನೋಡ್ರಿ ಏನಂತಂದ್ರೆ, ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ನಾವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದೇವೆ. ನಾವು ಯೇಸು ಸ್ವಾಮಿಯನ್ನು ಯಾವಾಗ ಅಂಗೀಕರಿಸಿಕೊಂಡಿದ್ದೇವೆ ಆವತ್ತಿನಿಂದ ಇವತ್ತಿನವರೆಗೆ ಏನ್ ಮಾಡ್ಬೇಕಾಗಿದೆ? ಆತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ಯೇಸು ಸ್ವಾಮಿಯನ್ನು ಬರೀ ಅಂಗೀಕರಿಸಿಕೊಳ್ಳೋದು ಅಷ್ಟೇ ಅಲ್ಲ, ಆತನು ಹೇಳಿದಂತೆ ನಡೀಬೇಕಾಗಿದೆ. ಪವಿತ್ರಾತ್ಮನ ಹೇಳಿದಂತೆ ನಾವು ನಡೀಬೇಕಾಗಿದೆ. ಇದು ಬಹಳ ಪ್ರಾಮುಖ್ಯ. ನಾವೇನ್ ಮಾಡ್ತಾ ಇದ್ದೇವೆ? ಯಾವಾಗ ಎಲ್ಲಿ ನಡೀತಾ ಇದ್ದೇವೆ? ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದೇನೆ, ನನಗೇನು ಆಯ್ತು ಬಿಡಿ, ಇವಾಗ ಏನಂತ ಪರಲೋಕ ರಾಜ್ಯ ಸಿಗುತ್ತೆ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲ ಪ್ರಿಯರೇ, ನಾವು ಆತನು ಹೇಳಿದಂತೆ ನಡೀಬೇಕಾಗಿದೆ, ಆತನ ಮಾರ್ಗದಲ್ಲಿ ಇರಬೇಕಾಗಿದೆ. ಆತನನ್ನ ನಾವು ಅಂಗೀಕರಿಸಿಕೊಂಡಾಗ ಖಂಡಿತವಾಗಿ ನಮಗೆ ಮಾರ್ಗವನ್ನ ಸ್ವಾಮಿ ತೋರಿಸುವನಾಗಿದ್ದಾನೆ. ಇಲ್ಲಿ ಹೋಗಪ್ಪ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ ಅಂತೇಳಿ ನಮಗೆ ಪವಿತ್ರಾತ್ಮನು ಹೇಳುವಾಗ ನಾವೆಷ್ಟು ಜನ ಅದನ್ನು ಕೇಳಿಸಿಕೊಂಡಿದ್ದೇವೆ? ನಾವು ಹೋಗುವಾಗ ಕೂಡ ಪವಿತ್ರಾತ್ಮ ನಮ್ಮ ಜೊತೆಲಿ ಇರ್ಬೇಕು. ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದೇವೆ ಅನ್ನುವುದನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಪವಿತ್ರಾತ್ಮನ ರೀತಿಯಲ್ಲಿ ನಾವು ನಡೆದುಕೊಳ್ಳುವರಾಗಿದೆ. ಬಹಳಷ್ಟು ಕ್ರೈಸ್ತರು ತಪ್ಪಾದ ಸ್ಥಳಗಳಿಗೆ ಹೋಗಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ. ನೋಡಿ, ಬಹಳಷ್ಟು ಜನರು ಕ್ರೈಸ್ತರು ತಪ್ಪಾದ ಸ್ಥಳಗಳಿಗೆ ಹೋಗಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ. ಇದರಿಂದ ಅವರು ದೇವರನ್ನ ಮರೆಯುವರಾಗಿದ್ದಾರೆ. ನೋಡ್ರಿ, ದೇವರನ್ನ ಮರಿಲಿಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾದ ಸ್ಥಳಗಳಿಗೆ ಹೋಗ್ತೇವೆ. ದೇವರು ನನಗೆ ಬೇಕಾಗಿಲ್ಲ, ನಾನೇನ್ ಮಾಡ್ತೇನೆ, ನಾನು ಇಷ್ಟಪಟ್ಟಂತೆ ನಾನು ಬೇಕಾದಲ್ಲಿ ನಾನು ಹೋಗ್ತೇನೆ ಅಂತೇಳಿ ನಾವೇನ್ ಮಾಡ್ತೇವೆ? ತೀರ್ಮಾನ ತೆಗೆದುಕೊಳ್ತೇವೆ. ತಪ್ಪಾದಂತಹ ಸ್ಥಳಗಳಿಗೆ ಹೋಗ್ತೇವೆ. ಆ ಸ್ಥಳಗಳನ್ನು ನಾನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿದೆ ಯಾವುದನ್ನ ತಪ್ಪು ಮಾಡ್ತಾ ಇದ್ದೇವೆ, ಯಾವ ತಪ್ಪು ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇಲ್ಲಿ ಸ್ವಾಮಿ ಹೇಳುವನಾಗಿದ್ದಾನೆ, ಇದರಿಂದ ಅವರು ದೇವರನ್ನು ಮರೆಯುವರಾಗಿದ್ದಾರೆ. ನಾವು ದೇವರನ್ನು ಮರೆತು ಹೋಗ್ತೇವೆ. ಎಲ್ಲೋ ಹೋಗಿ ಎಲ್ಲೋ ಏನು ಮಾಡಿಕೊಂಡು ಕೆಟ್ಟದ್ದನ್ನು ಮಾಡಿಕೊಂಡು ನಾವೇನು ಬರುವಾಗ ನಮ್ಗೇನಂತಂದ್ರೆ ಸಂತೋಷವಾಗಿದ್ದೇವೆ ಅಂತೇಳಿ ನಮ್ಮ ಆಲೋಚನೆ. ಆದರೆ ಪ್ರಿಯರೇ, ಅದು ಕೆಟ್ಟವಾದಂತಹ ಆಲೋಚನೆ ಆಗಿದೆ. ಆಮೇಲೆ ನಾವು ಹೋಗುವಾಗ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಪವಿತ್ರಾತ್ಮನೇ, ನೀನು ನನ್ನ ಜೊತೆಲಿದ್ದು ನಾನು ಹೋಗುವಂತಹ ಸ್ಥಳವನ್ನ ನೀನೇ ನನ್ನನ್ನು ನಡೆಸು, ನಾನು ಒಳ್ಳೆಯದನ್ನು ಮಾಡೋ ಹಾಗೆ ನೀನು ನನ್ನನ್ನು ನಡೆಸು ಅಂತೇಳಿ ಕೇಳಿಕೊಳ್ಬೇಕಾಗಿದೆ. ನಾವು ಪವಿತ್ರಾತ್ಮನ ಸಹಾಯ ಪಡೆದುಕೊಳ್ಳಬೇಕು. ಪವಿತ್ರಾತ್ಮನ ಸಹಾಯದಿಂದ ನಮಗೆ ಸಂತೋಷ, ಸಮಾಧಾನ ಸಿಗುತ್ತೆ. ನೋಡಿ, ಪವಿತ್ರಾತ್ಮನ ಸಹಾಯದಿಂದ ನನಗೇನಾಗುತ್ತೆ? ಸಂತೋಷ, ಸಮಾಧಾನ ಸಿಗುವಂತದಾಗಿದೆ. ಪವಿತ್ರಾತ್ಮನ ಮುಖಾಂತರ ನಡೆದಾಗ ನಮಗೆ ಎಲ್ಲವೂ ಸಿಗುತ್ತದೆ. ನೋಡಿ, ಪವಿತ್ರಾತ್ಮನ ಮಾರ್ಗದಲ್ಲಿ ನಡೆದಂತ ಪಕ್ಷದಲ್ಲಿ ನಮಗೆ ಎಲ್ಲವೂ ಸಿಗುವಂತದಾಗಿದೆ. ಆ ಪವಿತ್ರಾತ್ಮನ ಇವತ್ತೊಂದಲ್ಲಿ ನಮ್ಮ ಜೀವನದಲ್ಲಿ ಇರಬೇಕಾಗಿದೆ. ಪ್ರಿಯರೇ, ಈ 2025ರಲ್ಲಿ ನಾನು ತೀರ್ಮಾನ ಮಾಡಿಕೊಂಡು, ಹೌದು ಸ್ವಾಮಿ, ನಾನು 2025ರಲ್ಲಿ ಕಾಲಿಟ್ಟಿರುವಂತಹ ಸಮಯದಲ್ಲಿ ಈ 3ನೇ ದಿನಕ್ಕೆ ನಾನು ಬಂದಿದ್ದೇನೆ. ಈ ಪೂರ್ತಿ ವರ್ಷವೆಲ್ಲವೂ ಕರ್ತನೆ, ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನನಗೆ ಕಳಿಸಿಕೊಡು. ನಿನ್ನ ಪವಿತ್ರಾತ್ಮನ ಸಹಾಯ ನನಗೆ ಬೇಕಾಗಿದೆ. ಪವಿತ್ರಾತ್ಮನು ಇಲ್ಲದೆ ಹೋದಂತಹ ಪಕ್ಷದಲ್ಲಿ ನಾನು ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ತೀರ್ಮಾನವನ್ನು ಇವತ್ತಂದ್ರೆ ನಾನು ಮಾಡಿದಾಗ ಖಂಡಿತವಾಗಿ ಆ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸ್ತಾರೆ. ನಮಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ನಮಗೆ ಕೊಡುವರಾಗಿದ್ದಾರೆ. ಆದ್ದರಿಂದ ಇವತ್ತೊಂದಲ್ಲಿ ನಾನು ಮತ್ತು ನೀವು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ತೀರ್ಮಾನ ಒಂದು ವೇಳೆ ನಾವು ತೆಗೆದುಕೊಂಡಿದ್ದಂತ ಪಕ್ಷದಲ್ಲಿ ಅದರಂತೆ ನಡೆದುಕೊಳ್ಳಬೇಕಾಗಿದೆ. ಒಂದು ವೇಳೆ ಇವತ್ತೊಂದಲ್ಲಿ
ನಾವು ತೀರ್ಮಾನ ತೆಗೆದುಕೊಂಡಿಲ್ಲ ಅಂದಮೇಲೆ ಇವತ್ತೇ ನಾವು ತೀರ್ಮಾನ ಮಾಡೋಣ. ಸ್ವಾಮಿ, ನನಗೆ ಆ ಪವಿತ್ರಾತ್ಮನ ಸಹಾಯ ಬೇಕಾಗಿದೆ, ಆ ಪವಿತ್ರಾತ್ಮನ ತಿಳುವಳಿಕೆ ನನಗೆ ಬೇಕಾಗಿದೆ. ಪವಿತ್ರಾತ್ಮನು ನನ್ನ ಏನ್ ಮಾಡ್ತಾನೆ, ನಿನ್ನ ಮಾರ್ಗದಲ್ಲಿ ನಡೆಸುವನಾಗಿದ್ದಾನೆ. ಅದಕ್ಕಾಗಿ ಆ ಪವಿತ್ರಾತ್ಮನನ್ನು ನನಗೆ ದಯಪಾಲಿಸಿ ಕೊಡು ಅಂತೇಳಿ ಇವತ್ತಂದರೆ ತೀರ್ಮಾನ ಮಾಡೋಣ. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನೋಟದಲ್ಲಿಯೂ ಮತ್ತು ನಮ್ಮ ಕೇಳಿಸಿಕೊಳ್ಳುವುದರಲ್ಲಿಯೂ ಮತ್ತು ನಮ್ಮ ಮಾತುಗಳಲ್ಲಿಯೂ ಮತ್ತು ನಾವು ಮಾಡುವಂತ ಕೆಲಸಗಳಲ್ಲಿಯೂ ಮತ್ತು ನಾವು ಹೋಗುವಂತ ಕೆಲಸಗಳಲ್ಲಿ ಕೂಡ ಸ್ವಾಮಿ ಪವಿತ್ರಾತ್ಮನ ಸಹಾಯವನ್ನು ನನಗೆ ದಯಪಾಲಿಸಿಕೊಡು ಅಂತ ಕೇಳುವಂತ ಪಕ್ಷದಲ್ಲಿ ಖಂಡಿತವಾಗಿ ಪವಿತ್ರಾತ್ಮನ ಸಹಾಯವನ್ನು ಸ್ವಾಮಿ ನನಗೂ ಮತ್ತು ನಿಮಗೆ ಕೊಡುವರಾಗಿದ್ದಾರೆ. ದೇವರು ಈ ವಾಕ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ, ನಮ್ಮೆಲ್ಲರನ್ನ ನಡೆಸಲಿ ಅಂತ ಹೇಳಿ ನಿಮ್ಮಲ್ಲಿ ಬೇಡಿಕೊಳ್ಳುವನಾಗಿದ್ದೇನೆ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯ ಬೋಧಕರಾದಂತಹ ಯಶವಂತ್ ಪಾಸ್ಟರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ, ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಡೇವಿಡ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ಶೈಲಾ ಬೆಂಜಮಿನ್ ಅವರು ಪ್ರಾರ್ಥನೆ ಮಾಡಬಹುದಾ? ಓಕೆ ಸರ್, ಮಾಡ್ತೇನೆ ಸರ್. ಓಕೆ, ಪ್ರಾರ್ಥನೆ ಮಾಡಿ. ಸಹೋದರ ಡೇವಿಡ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವ್ರಿಗೆ ಕಣ್ಣಿನ ತೊಂದರೆ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಯಾರಾದ್ರು? ಸೊ ನಮ್ಮ ಮಧ್ಯದಲ್ಲಿ ಅನೇಕ ಪ್ರೇಯರ್ ರಿಕ್ವೆಸ್ಟ್ ಇದೆ, ನಾನು ಹೇಳ್ತೀನಿ, ನಿಮ್ ಗಮನಕ್ಕೆ ತರ್ತೀನಿ. ಎಷ್ಟು ನೆನಪಾಗುತ್ತೆ ಅಷ್ಟನ್ನ ನೆನ್ಪು ಮಾಡ್ಕೊಳ್ರಿ. ಇಲ್ಲವಾದರಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನೀವು ಪ್ರಾರ್ಥನೆ ಮಾಡಬಹುದು. ಇವತ್ತು ಪ್ರಾರ್ಥನೆ ಮಾಡ್ಬೇಕಾದಂತ ಅವರು ಬಹಳಷ್ಟು ಜನರಿದ್ದಾರೆ. ಎಲ್ರೂ ಸಹ ಇವ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇವ್ರುಗಳ ಹೊಸ ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ಸ್ವಸ್ಥರಾಗ್ಬೇಕು, ಆರೋಗ್ಯವಂತರಾಗ್ಬೇಕು, ಈ ವರ್ಷದ ಆಶೀರ್ವಾದಗಳನ್ನ ಅವರು ಅನುಭವಿಸ್ಬೇಕು. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ದಿನನಿತ್ಯದ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲೂ ನಾವು ಮಾಡ್ಕೊಳ್ಳೋಣ. ಇವ್ರನ್ನ ಹೆಸರುಗಳನ್ನ ಎಲ್ಲರಿಗೋಸ್ಕರ ನಾನು ಓದ್ತೇನೆ. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಇವ್ರನ್ನ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೋಹನ್, ವಣ್ಣೂರಪ್ಪ, ಆನಂದ್, ರೇಣುಕಾ ಮಂಜುನಾಥ್ ಮತ್ತು ಪದ್ಮಾವತಿ, ರತ್ನಮ್ಮ, ಚಂದ್ರಪ್ಪ, ಪ್ರಸನ್ನ ಕುಮಾರಿ ಹಾಗೂ ಸಹೋದರ KP ರವಿ ಅವರು ಮತ್ತು ಸಹೋದರಿ ರೂತ್ ಮತ್ತು ನಮ್ಮ ಮಗನು ಐಜಾಕ್ ಕೂಡ ಅವನಿಗೆ ಜ್ವರ ಇದೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಮ್ಮ, ನಿಮ್ಗೆ ಎಷ್ಟು ನೆನಪಾಗುತ್ತೆ ಅಷ್ಟನ್ನ ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಇಗೋ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಒಂದು ವಾಕ್ಯವನ್ನು ಕೇಳಲಿಕ್ಕಾಗುವಂತೆ ನಮ್ಮ ಮನಸ್ಸುಗಳನ್ನು ದೃಢಪಡಿಸಿ ನಿಮ್ಮ ಮುಂದೆ ಬರುವಂತೆ ಮಾಡಿಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರಗಳು ಸ್ವಾಮಿ. ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸೋರು ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ ನೀನು. ಹೌದು ಕರ್ತನೆ, ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ನಿನಗಾಗಿ ನಾವು ಕೊಟ್ಟಿದ್ದೇವೆ ಕರ್ತನೆ. ನಾವು ನಿನ್ನ ಒಂದು ಆಶೀರ್ವಾದದಿಂದ ನಾವು ಈ ಜಗತ್ತಿನಲ್ಲಿ ಜೀವಿಸಬೇಕಾಗಿದೆ ಸ್ವಾಮಿ. ಕೊಟ್ಟಂತ ಜೀವಕ್ಕಾಗಿ ನಾಮಕ್ಕೆ ಸ್ತೋತ್ರಪ್ಪ ತಂದೆಯೇ. ಕರ್ತನೆ, ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಂದೊಂದು ಮಕ್ಕಳಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ನಮ್ಮ ಬೇಡಿಕೆಗಳು ಅನೇಕ ರೀತಿಯಲ್ಲಿ ಇದೆ ಕರ್ತನೆ. ಅದೇ ರೀತಿಯಲ್ಲಿ ನಮ್ಮ ಈ ಸಮಯದಲ್ಲಿ ಕರ್ತನೆ, ನಾವು ನಿನಗಾಗಿ ನಮ್ಮನ್ನು ಅರ್ಪಿಸಿಕೊಂಡು ನಾವು ಬಂದಂತ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಂದು ಸೇರಿಸಿ ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ ಕರ್ತನೆ, ಬಂದಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಸೇವಕನನ್ನು ನೀನು ಇನ್ನೂ ಹೆಚ್ಚಾದ ರೀತಿಯಲ್ಲಿ
ಎಲ್ಲರನ್ನು ನೀನು ಆಶೀರ್ವದಿಸಿ ಕಾದು ಕಾಪಾಡಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ಬಂದ ಸಂದೇಶಕ್ಕಾಗಿಯೂ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಇನ್ನು ಅನೇಕ ರೀತಿಯಲ್ಲಿ ಕರ್ತನೆ ನಾವು ನಿನಗಾಗಿ ಜೀವಿಸುವಂತ ನಮ್ಮನ್ನು ಅರ್ಪಿಸಿಕೊಂಡು ನಾವು ಇತರರಿಗೆ ಒಂದು ಉದಾಹರಣೆಯಾಗಿ ನಿಲ್ಲುವಂತಹ ಭಾಗ್ಯವನ್ನು ದಯಪಾಲಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇಲ್ಲಿ ಬಂದಿರುವಂತ ಎಲ್ಲಾ ಒಂದೊಂದು ಆತ್ಮಕ್ಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ ಅವರುಗಳಲ್ಲಿ ಏನೋ ಅನೇಕ ರೀತಿಯಲ್ಲಿ ಕಷ್ಟಗಳು ಇರ್ಬೋದು, ಸಂತೋಷಗಳು ಇರ್ಬೋದು ಸ್ವಾಮಿ. ಪ್ರತಿ ಒಂದೊಂದಕ್ಕೂ ಉತ್ತರ ಕೊಡುವನು ನೀನಾಗಿದೆಯಲ್ಲ ತಂದೆಯೇ. ಕರ್ತನೆ ನಮಗಾಗಿ ನೀನು ರಕ್ತವನ್ನು ಸುರಿಸಿದಿ ಸ್ವಾಮಿ. ನಮ್ಮ ಪಾಪಗಳನ್ನು ನೀನು ಹೊತ್ತುಕೊಂಡು ಕರ್ತನೆ ನಮ್ಮನ್ನು ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ. ಈ ಒಂದು ಹೊಸ ವರ್ಷಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅನೇಕ ರೀತಿಯಲ್ಲಿ ಕರ್ತನೆ ಕಳೆದ ವರ್ಷವನ್ನು ಹೊಸ ವರ್ಷವನ್ನು ಅವರು ನೋಡದೆ ಗತಿಸಿ ಹೋದಂತ ಆತ್ಮಕ್ಕಾಗಿಯೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆದರೆ ನಿನ್ನ ಒಂದು ಸ್ವರ್ಗ ರಾಜ್ಯದಲ್ಲಿ ಅವರಿಗೆ ನೀವು ಸ್ಥಳವನ್ನು ಕೊಟ್ಟಿದ್ದೀ ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತೋತ್ರ ತಂದೆಯೇ. ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಅಪರಾಧಗಳನ್ನು ಮನ್ನಿಸು. ಅನೇಕ ರೀತಿಯಲ್ಲಿ ನಾವು ಪಾಪಗಳನ್ನು ಮಾಡುತ್ತೇವೆ, ತಿಳಿದು ಮಾಡುತ್ತೇವೆ ತಂದೆಯೇ. ಆದ್ರೆ ಎಲ್ಲದಕ್ಕೂ ನೀನು ಕ್ಷಮೆಯನ್ನು ಕೊಡುವಂತವನು ನೀನಾಗಿದ್ದೀ ಸ್ವಾಮಿ. ಇನ್ನೊಂದು ಆವರ್ತಿ ಕರ್ತನಲ್ಲಿ ಸ್ವಾಮಿ ನಿನ್ನಲ್ಲಿ ಒಂದು ಪ್ರಾರ್ಥನೆ ಅರಿಕೆಯನ್ನು ಬೇಡಿಕೊಳ್ಳರಾಗಿದ್ದೇವೆ. ಮಿಸ್ಟರ್ ಡೇವಿಡ್ಗಾಗಿ ಬೇಡಿಕೊಳ್ಳುತ್ತೇವೆ. ಮಿಸ್ಟರ್ ಮೋಹನ್, ಮಿಸ್ಟರ್ ಆನಂದ್, ಮಿಸಸ್ ರೇಣುಕಾ, ಮಿಸಸ್ ಪದ್ಮಾವತಿ, ಮಿಸಸ್ ರೂತ್ ಹಾಗೂ ಚಿಕ್ಕ ಮಗುವಿಗೆ ಐಸಕರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅನೇಕ ರೀತಿಯಲ್ಲಿ ಕರ್ತನೆ ನಾನು ಮರೆತು ಹೋಗಿರಬಹುದು ಸ್ವಾಮಿ. ಅಂತಹ ಆತ್ಮಗಳನ್ನು ಅಂತಹ ಹೆಸರುಗಳನ್ನು ಕರ್ತನೆ ನೀನು ಆಶ್ವಸಿ ಕಾಪಾಡು ಸ್ವಾಮಿ. ಇವರಿಗಳ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು ತಂದೆಯೇ. ಹೌದು ಸ್ವಾಮಿ, ಅನೇಕರು ಅಸ್ವಸ್ಥರಾಗಿದ್ದಾರೆ. ಆದರೆ ಈ ಹೊಸ ವರ್ಷದಲ್ಲಿ ಅವರನ್ನು ನೀನು ಮುಟ್ಟು ಸ್ವಾಮಿ. ಕರ್ತನೆ ಅವರನ್ನು ನೀನು ಸ್ವಸ್ಥಪಡಿಸು ಸ್ವಾಮಿ. ನಿನ್ನ ಘನವಾದ ಹಸ್ತವನ್ನು ಅವರ ಮೇಲೆ ಚಾಚು ತಂದೆಯೇ. ಹೌದು ಸ್ವಾಮಿ, ನಮಗೆ ವೈದ್ಯರ ಔಷಧಿಗಿಂತಲೂ ನಿನ್ನ ಒಂದು ಮುಟ್ಟುವಿಕೆ ನಮಗೆ ತುಂಬಾ ಅವಶ್ಯವಾಗಿದೆ ಕರ್ತನೆ. ಈ ಸಮಯದಲ್ಲಿ ಪ್ರತಿ ಒಂದೊಂದು ಆತ್ಮವನ್ನು ಮುಟ್ಟಿ ನಾವು ಇನ್ನೊಬ್ಬರಿಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಪಾಸ್ಟರ್ ರಾಜ್ ಅವ್ರಿಗಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ ಆ ಮಗನನ್ನು ಹೇರಳವಾಗಿ ನೀನು ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಹೌದು ಕರ್ತನೆ, ನಮಗಾಗಿ ಅವರು ಸಂದೇಶವನ್ನು ಸಿದ್ಧಪಡಿಸುವಾಗೆ ಅವರ ಕುಟುಂಬವನ್ನು ನೀನು ಆಶೀರ್ವದಿಸು. ಅವರು ಮಾಡುವಂತ ಮಿನಿಸ್ಟ್ರಿಯಲ್ಲಿ ಸ್ವಾಮಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ, ಅನೇಕ ಆತ್ಮಗಳನ್ನು ನಿನ್ನ ಮುಂದೆ ತರುವಂತ ಭಾಗ್ಯವನ್ನು ಆ ಮಗನಿಗಾಗಿ ದಯಪಾಲಿಸಿಕೊಟ್ಟು ಕರ್ತನೆ ಬಂದಿರುವಂತ ಇನ್ನೊಂದು ಆವರ್ತಿ ನಮ್ಮ ಈ ದಿನದಲ್ಲಿ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ, ನಮ್ಮನ್ನು ನೀನು ಘನಮಾನ ಪಡಿಸಿ, ನಮ್ಮ ಹೃದಯಗಳನ್ನು ಸಂತೋಷಪಡಿಸಿ ಕರ್ತನೆ ನಾವು ನಿನ್ನಲ್ಲಿ ಸಂತೋಷವನ್ನು ಹೊಂದುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟು ಕಾದು ಕಾಪಾಡಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇಲೆ ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಅಮಿತ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದಕ್ಕಾಗಿ ತಲೆಬಾಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವು ಈ ದಿನ ವಾಕ್ಯ ನೀಡಿದಂತ ನಿಮ್ಮ ದಾಸನ ಸಂಗಡ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದಂತ 12 ಫ್ಯಾಮಿಲಿಗಳ ಜೊತೆಯಲ್ಲಿಯೂ, ಪಾಸ್ಟರ್ ಎಂ ರಾಜು ಜೊತೆಯಲ್ಲಿಯೂ, ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿಯೂ, ಪ್ರಾರ್ಥನೆ ಮಾಡಿದ ಸಹೋದರಿಯರ ಜೊತೆಯಲ್ಲಿಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಆಶೀರ್ವಾದವು ನೆಲೆಯಾಗಿರ್ಲಿ ತಂದೆಯೇ. ಆಮೆನ್. ಆಮೆನ್. ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೂ, ವಿಶೇಷ ಗೀತೆಯನ್ನ ತಂದಂತ ಮಿಸಸ್ ಡೇವಿಡ್ ಅವರಿಗೂ, ಹಾಗೂ ಉತ್ತಮವಾದಂತ ಸಂದೇಶವನ್ನ ತಂದಂತ ಬೋಧಕರಾದಂತ ಯಶವಂತ್ ಸಾರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಅವ್ರಿಗೂ, ಮತ್ತು ಕೂಟದಲ್ಲಿ ಅಂತ್ಯಾಶೀರ್ವಾದವನ್ನ ನೀಡಿದಂತ ಬೋಧಕರಾದಂತ ಪಾಸ್ಟರ್ ಅಮಿತ್ ಅವರಿಗೂ, ಕೂಡಿ ಬಂದಿರುವಂತ ದೇವ ಮಂದೆ ಎಲ್ಲರಿಗೂ
ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೊಸ ವರ್ಷದ ಈ ದಿನಗಳು ಆಶೀರ್ವಾದದಾಯಕವಾಗಿ, ಹರ್ಷದಾಯಕವಾಗಿ, ಉತ್ಸಾಹದಿಂದ ಕರ್ತನನ್ನು ಸೇವಿಸುತ್ತಾ, ಆತನಲ್ಲಿ ಆನಂದಿಸುತ್ತಾ, ಕರ್ತನ ವಾಕ್ಯದ ಬಳಿಯಲ್ಲಿ ಬೆಳೆಯುತ್ತಾ, ದಿನನಿತ್ಯವೂ ಆತನೊಡನೆ ಜೀವಿಸುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸುಕ್ಷೇಮ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ಆಯುರ ಆರೋಗ್ಯ ಭಾಗ್ಯಗಳನ್ನ ಕರುಣಿಸಿ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು, ಪ್ರಸಿದ್ಧಿಯನ್ನು ದಯಪಾಲಿಸಿಕೊಟ್ಟು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ನಮ್ಮನ್ನ ಕಾಯ್ದು ಕಾಪಾಡಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ಸಿದ್ಧವಾಗಿ ಬರುವಂತೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲೆಂದು ಹಾರೈಸುತ್ತಾ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೊಂದಿಗಿರಲಿ. ಆಮೇನ್. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಕೂಡ. ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯ ಬೋಧಕರು ಧನ್ಯವಾದ. ಅವ್ರನ್ನ ಕುಟುಂಬ ಸೇವೆ ಅಂತ ಆಶ್ವಾಸಲಿ. ಥ್ಯಾಂಕ್ ಯು ರವಿ ಅವರೇ. ಥ್ಯಾಂಕ್ ಯು ಪಾಸ್ಟರ್. ಕೂಡ ಬಂದರೆ ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು ಪಾಸ್ಟರ್. ಯಶವಂತ್ ಪಾಸ್ಟರ್